ವೀಣಾ ಅವರಿಗೆ ನಮಸ್ಕಾರ. ನಮಸ್ಕಾರ ಸರ್. ವಿನಯ್ ಕುಮಾರ್ ಅವರೇ, ತಮಗೂ ನಮಸ್ಕಾರ. ನಮಸ್ಕಾರ. ಹೇಳಿ ವೀಣಾ ಅವರೇ, ತಮ್ಮ ಬಗ್ಗೆ ಸ್ವಲ್ಪ. ನನ್ನ ಹೆಸರು ವೀಣಾ MS. ನಂಜನಗೂಡು ತಾಲೂಕು, ಮೈಸೂರು ಜಿಲ್ಲೆ, ಕಸಬಾ ಹೋಬಳಿಲಿ ಸೇರುವಂತಹ ಒಂದು ಪುಟ್ಟ ಗ್ರಾಮ ಮಸ್ಗೆ ನಮ್ಮೂರು. ನನ್ನ ಎಜುಕೇಷನ್ ಬಂದು 1 to 7th ಎಲ್ಲ ಹುಟ್ಟೂರಲ್ಲೇ ಮುಗಿಸ್ದೆ. ನೆಕ್ಸ್ಟು 8th 2nd PU ನಂಜನಗೂಡು ಗರ್ಲ್ಸ್ PU ಕಾಲೇಜ್. ನಂತರ BA ಮತ್ತು ಮಾಸ್ಟರ್ ಡಿಗ್ರಿ ಎಲ್ಲ ಮಾರಣಿಸ್ ಕಾಲೇಜಲ್ಲಿ ಮುಗಿಸಿದ್ದು. ನೆಕ್ಸ್ಟು B.Ed ಪದವಿ ಸೆಂಟ್ ಜೋಸೆಫ್ ಕಾಲೇಜ್ ಆಫ್ ಎಜುಕೇಷನ್, ಜಯಲಕ್ಷ್ಮೀಪುರಂ, ಮೈಸೂರಲ್ಲಿ ಮುಗಿಸ್ದೆ. B.Ed ಮುಗಿತಿದ್ದಂಗೆ ನನಗೆ ಜಾಬ್ ಆಗುತ್ತೆ. ಅತಿಥಿ ಉಪನ್ಯಾಸಕರಾಗಿ ನಂಜನಗೂಡು ತಾಲೂಕು ಕಾರ್ಯ PU ಕಾಲೇಜಲ್ಲಿ 2 ವರ್ಷ ವರ್ಕ್ ಮಾಡ್ತೀನಿ. ನಂತರ ವ್ಯವಸಾಯಕ್ಕೆ ನನ್ನ ವೃತ್ತಿನ ತೊಡಗಿಸ್ಕೊತೀನಿ. ಏನಕ್ಕೆ ಅಷ್ಟೊಂದು ಇಷ್ಟ ನಿಮಗೆ ವ್ಯವಸಾಯ? ಸರ್, ನಾನು ಚಿಕ್ಕ ವಯಸ್ಸಿಂದನೂ ವ್ಯವಸಾಯ ಅಂದರೆ ತುಂಬ ಇಷ್ಟ. ಅಂದರೆ ನಮ್ಮದು ರೈತಾಪಿ ಕುಟುಂಬನೇ. ಸೊ ಹಾಗಾಗಿ ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ತಾತ ಅವ್ರಗಳ ಜೊತೆ ಯಾವಾಗಲೂ ಜಮೀನಿಗೆ ಹೋಗ್ತಾ ಅಲ್ಲಿ ಆಳುಗಳಿದ್ದಾಗ ಅವ್ರ ಜೊತೆ ಕೆಲಸ ಮಾಡೋದಾಗಿರ್ಬೋದು, ಮತ್ತು ಅವ್ರೇನಾದರೂ ಉಳುಮೆ ಮಾಡ್ತಿದ್ರೆ ನಾನು ಅವ್ರ ಜೊತೆಗೆ ಸೇರಿ ಉಳುಮೆ ಮಾಡೋದು. ನಾನು 2 ವರ್ಷ ಲೆಕ್ಚರರ್ ಆಗಿ ವರ್ಕ್ ಮಾಡಿದ್ರೂ ನನಗೆ ಖುಷಿ ಸಿಕ್ಕಿದ್ದೆ ವ್ಯವಸಾಯದಲ್ಲಿ. ಸೊ ಹಾಗಾಗಿ ನನ್ನ ಕೃಷಿಗೆ ತೊಡಗಿಸ್ಕೊಂಡೆ. ನಿಮ್ಮ ತಂದೆ ತಾಯಿ ಬಗ್ಗೆ ಹೇಳಿ ಅಮ್ಮ. ನಮ್ಮ ತಂದೆ ಸದಾಶಿವಮೂರ್ತಿ ಅಂತ, ಅವರು ನೋಟ್ರಿ ಲಾಯರ್ ಆಗಿ ವರ್ಕ್ ಮಾಡ್ತಾಯಿದ್ದಾರೆ ನಂಜನಗೂಡಲ್ಲಿ. ತಾಯಿ ಮಾಮೂಲಿ ಕೃಷಿ ಮತ್ತು ಮನೆ ಕೆಲಸ, ಹೌಸ್ ವೈಫಾಗಿ ವರ್ಕ್ ಮಾಡ್ತಾಯಿದ್ದಾರೆ ಅವರು, ಸರ್ವಮಂಗಳ ಅಂತ. ಅಂದರೆ ನಿಮ್ಮ ತಂದೆಯ ವೃತ್ತಿ ನಿಮ್ಮನ್ನು ಆಕರ್ಷಣೆ ಮಾಡಲಿಲ್ಲ ಸರ್. ನನ್ನ ಹೋಲಿಕೆ ಮಾಡಿಕೊಂಡ್ರೆ ಕೃಷಿಯಲ್ಲಿ ಅವ್ರಿಗೆ ಅಷ್ಟೊಂದು ಒಲವೂ ಇಲ್ಲ. ನಮ್ಮ ತಾಯಿಗೆ ತುಂಬ ಒಲವು ಐತೆ ಕೃಷಿಯಲ್ಲಿ, ನಮ್ಮ ತಂದೆಗೆ ಕೃಷಿ ಅಷ್ಟಕ್ಕಷ್ಟೇ. ನಿಮಗೆ ಭಯ ಇರಲಿಲ್ವಾ ಹೆಣ್ಮಗಳಾಗಿ ವ್ಯವಸಾಯ ಮಾಡೋದು? ಇರಲಿಲ್ಲ ಸರ್, ಯಾಕಂದರೆ ಚಿಕ್ಕ ವಯಸ್ಸಿಂದನೂ ಅದೇ ಅಭ್ಯಾಸ ಆಗ್ಬಿಟ್ಟಿತ್ತಲ್ಲ. ಸೊ ಹಾಗಾಗಿ ಏನು ಭಯ ಇರಲಿಲ್ಲ. ನಾನು ಕೃಷಿ ಪ್ರತಿಯೊಂದು ಕೆಲಸನೂ ಕಲ್ತಿದ್ದೇನೆ ನಮ್ಮ ಚಿಕ್ಕಪ್ಪ ಅವರಿಂದ. ಚಿಕ್ಕಪ್ಪ ಅಂದರೆ ತಂದೆ ತಮ್ಮ, ಲಿಂಗಣ್ಣ ಸ್ವಾಮಿ ಅಂತ, ಅವರು MA ಗ್ರ್ಯಾಜುಯೇಟು. ಅವ್ರ ಜೊತೆನೇ ಎಲ್ಲ ಕೆಲಸನೂ ಕಲ್ತ್ಕೊಂಡೆ. ಈ ನೀರು ಹಾಯಿಸೋದಾಗಿರ್ಬೋದು, ಉಳುಮೆ ಮಾಡೋದಾಗಿರ್ಬೋದು, ಪ್ರತಿಯೊಂದು. ಉಳುಮೆ ಅಂದರೆ ಏನು, ಆರು ಕಟ್ಕೊಂಡೆ ಉಳ್ತಿದ್ದೆ ಸರ್. ವೆರಿ ಗುಡ್. ಅದನ್ನು ಚಿಕ್ಕಪ್ಪ ಅವರಿಂದಲೇ ಕಲಿತೆ? ಚಿಕ್ಕಪ್ಪ ಅವರಿಂದಲೇ ಕಲಿತೆ. ಹೇಗನ್ಸುತ್ತೆ ವ್ಯವಸಾಯ? ತುಂಬ ಖುಷಿ ಕೊಡುತ್ತೆ ಸರ್. ಅಂದರೆ ಹೇಳ್ಬೇಕು ಅಂತಂದರೆ ನಮ್ಗೆ ಯಾವುದು ಖುಷಿ ಕೊಡುತ್ತೆ ಅದನ್ನು ಮಾತ್ರ ಮಾಡಬೇಕು. ನಾನು ಅಂತಲ್ಲ, ಎಲ್ಲ ವ್ಯಕ್ತಿಗಳು ಅಷ್ಟೇ. ಸೊ ಹಾಗಾಗಿ ನನಗೆ ಅದು ತುಂಬಾ ಇಷ್ಟ ಆಗುತ್ತೆ. ನನಗೆ ಅಲ್ಲಿ ಮನಸ್ಸಿಗೆ ನೆಮ್ಮದಿ ಸಿಗ್ತಾ ಇದೆ ಅಂತಂದರೆ ನಾನು ಅದನ್ನು ಮಾಡಬಲ್ಲೆ ಅನ್ನೋದೊಂದು ಆಸೆ. ಮತ್ತು ಎಲ್ಲರೂ ಒಟ್ಟಿಗೆ ಇದ್ದದ್ದು ಜಾಯಿಂಟ್ ಫ್ಯಾಮಿಲಿ. ಮತ್ತು ಡಿವೈಡ್ ಆದಾಗ ನಮ್ಮ ತಂದೆ ಪಾಲ್ಗೆ ಒಂದು 5 ಎಕರೆ ತೋಟ ಬರುತ್ತೆ. ಸೊ ಹಾಗಾಗಿ ಬೋರ್ವೆಲ್ ಏನು ಇರಲಿಲ್ಲ, ಅಲ್ಲಿ ಬಾವಿ ಇತ್ತು. ಬಾವಿಯಿಂದ ಡೀಸೆಲ್ ಮಿಷಿನ್ ಹಾಕಿ ನೀರು ಕೊಡ್ತಾಯಿದ್ರು ಮರಗಳಿಗೆ. ಸೊ ಅದು ಕಾಲ ನಂತರ ಏನಾಗ್ಬಿಡುತ್ತೆ, ನೀರು ಯಥ ಪ್ರಕಾರ ಇಲ್ದಂಗೆ ಆಗ್ಬಿಡುತ್ತೆ ಬಾವಿಯಲ್ಲಿ. ಆಗ ಕಾಯೆಲ್ಲ ಉದುರೋಗಿ ಎಷ್ಟೋ ಮರಗಳು ಹೋಗುತ್ತೆ. ನಾವು ಏನು ಮಾಡೋದು ಇವಾಗ? ಡಿವೈಡ್ ಆದ್ವಿ, ಯಾರ್ದು ಎಲ್ಪ್ ಇಲ್ಲ. ಈಗ ನಮ್ಮ ತಂದೆನೂ ಅಷ್ಟು ಅವರು ಕೃಷಿಗೆ ತೊಡಗಿಸ್ಕೊಂಡಿರಲ್ಲ. ಸೊ ನಮ್ಮ ತಾಯಿ ಮತ್ತು ನಾನಿಬ್ಬರೇ. ನನ್ನ ತಮ್ಮ ಇದ್ದಾನೆ, ಅವನು ಚಿಕ್ಕವನು, ತುಂಬ ಚಿಕ್ಕವನು ನನಗಿಂತ. ಆವಾಗ ಏನು ಮಾಡೋದು ಅಂತಂದ್ಬಿಟ್ಟು ಬೋರ್ ಹಾಕ್ಸ್ಕೊಂಡ್ವಿ. ತುಂಬ ಚೆನ್ನಾಗಿ ನೀರು ಬಂತು ಸರ್ ಬೋರಲ್ಲಿ. ಸೊ ಆವಾಗ ಮತ್ತೆ ಶುರು ಮಾಡಿದ್ವಿ. ಓದೋದ್ರ ಜೊತೆ, ಕೆಲಸದ ಜೊತೆ ಮತ್ತೆ ಕೃಷಿ ಜೀವನ ಶುರುವಾಯಿತು. ಬಾಳೆ ಹಾಕಿದ್ವಿ, ಮರಗಳೆಲ್ಲ ಡೆವಲಪ್ ಆಯಿತು. ಲಾಸ್ಟ್ ಟೈಮು 700 ಕಾಯಿ ಬೀಳ್ತಿದ್ದು, ಇವಾಗ 7,000 ಕಾಯಿ ಬೀಳ್ತಾ ಇದೆ ಸರ್. ಪರವಾಗಿಲ್ಲ. ನಿಮ್ಮ ಶ್ರಮ? ನಮ್ಮ ಮತ್ತು ನನ್ನ ತಾಯಿ ಶ್ರಮ ಸರ್. 5 ಎಕರೆ ಜಮೀನ ನಿಮ್ಮದು? 5 ಎಕರೆ ತೋಟ. ಅದರಲ್ಲಿ 4 ಎಕರೆ ಫುಲ್ಲು ತೋಟ, ಅಂದರೆ ಮರಗಳೆಲ್ಲ ಹರಡ್ಕೊಂಡಿದೆ, ತೆಂಗಿನ ಮರಗಳು. ಇನ್ನೂ 3/4 ಎಕರೆ ಅಷ್ಟನ್ನ ಸೈಟ್ ಮಾಡಿ ಅದನ್ನು ಸೇಲ್ ಮಾಡಿದ್ವಿ. ಅದು ನಮ್ಮದು ತೋಟ ಅಂದರೆ ಊರಿಗೆ ತುಂಬ ಅಟ್ಯಾಚ್ ಇದೆ. ನೆಕ್ಸ್ಟ್ ಲಾಸ್ಟ್ ಮನೆ ಆದಮೇಲೆ ತೋಟನೇ. ಹೌದಾ? ಸೊ ಹಾಗಾಗಿ ಎಲ್ಲ ಕೊಂಡ್ಕೊಂಡ್ರು ಅಲ್ಲೇ ಸುತ್ತಮುತ್ತ ಜನಗಳು. ಸೈಟ್ ಮಾಡಿದ ಉದ್ದೇಶ? ಸೈಟ್ ಮಾಡಿದ್ದು ಸರ್, ನಮಗೆ ನಂಜನಗೂಡಲ್ಲಿ ಒಂದು ಸೈಟ್ ಇತ್ತು. ನಮ್ಮ ತಾಯಿ ಅವರ ತಂದೆ ಅವ್ರಿಗೆ ಗಿಫ್ಟ್ ಆಗಿ ಕೊಟ್ಟಿದ್ರು ನಂಜನಗೂಡಲ್ಲಿ. ಸೊ ಆಗ ಅಲ್ಲಿ ಮನೆ ಮಾಡ್ಕೊಳ್ಳವ ಅಂತಂದ್ಬಿಟ್ಟು ನಾವು ಇಲ್ಲಿ ಸೈಟ್ಗಳನ್ನ ಮಾರಿ ಅಲ್ಲಿ 2 ಮನೆ ಮಾಡ್ಕೊಂಡ್ವಿ ಸರ್ ನಂಜನಗೂಡಲ್ಲಿ. ಈಗ 4 ಎಕರೆ ಜಮೀನು ಉಳ್ಕೊಂಡಿದೆ? 4 ಎಕರೆ ಜಮೀನು ಉಳ್ಕೊಂಡಿದೆ. ಅದನ್ನು ಸೈಟ್ ಮಾಡೋ ಉದ್ದೇಶ? ಇಲ್ಲ ಸರ್, ಸೈಟ್ ಅಂತೂ ಮಾಡಲ್ಲ. ಯಾವುದೇ ಕಾರಣಕ್ಕೂ ಅದನ್ನು ಮಾರಲ್ಲ, ಉಳಿಸ್ಕೋತೀವಿ. ಯಾಕಂದರೆ ತುಂಬ ಕಷ್ಟಪಟ್ಟು ಉಳಿಸ್ಕೊಂಡು ಡೆವಲಪ್ ಮಾಡಿರೋ ಜಮೀನು. ಸೊ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ ಸರ್. ನಿಮ್ಮ ಬಗ್ಗೆ ಹೇಳಿ ವಿನಯ್ ಕುಮಾರ್. ಸರ್, ನನ್ನ ಹೆಸರು ವಿನಯ್ ಕುಮಾರ್ NS ಅಂತ. ಮೂಲತಃ ನಂಜನಗೂಡು ತಾಲೂಕು ನಗರ್ಲೆ ಗ್ರಾಮದವನು. ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ ಡಿಪ್ಲೊಮಾ ಪದವಿ ಮಾಡಿದ್ದೀನಿ. ಮೊದಲು ಬ್ಯಾಂಗ್ಳೂರಲ್ಲಿ ಉದ್ಯೋಗ ಮಾಡ್ತಿದ್ದೆ. ಇವಾಗ ನಂಜನಗೂಡಲ್ಲಿ 18 days ಕಾರ್ಖಾನೆಯಲ್ಲಿ ಕಾಯಂ ನೌಕರನಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಿಮ್ಮ ತಂದೆ ತಾಯಿನೂ ರೈತರೇನಾ? ನಮ್ಮ ತಂದೆನೂ ರೈತರೇ, ನಮ್ಮ ತಾಯಿ ಹೌಸ್ ವೈಫು. ನಮ್ಮ ತಂದೆ ತೀರ್ಕೊಂಡಿದ್ದಾರೆ. ಇಲ್ಲ. ಎಷ್ಟು ಜಮೀನಿದೆ ನಿಮಗೆ? ನಮಗೆ 3 ಎಕರೆ ಜಮೀನಿದೆ. ಏನೇನು ಬೆಳೆ ಬೆಳಿತೀರಿ? ಬರೀ ಭತ್ತ ಬಿಟ್ಟು ಬೇರೆ ಏನೂ ಬೆಳೆಯಲ್ಲ ಸರ್. ಯಾಕೆಂದರೆ ನಮ್ಮದು ನೀರಾವರಿ ಪ್ರದೇಶ, ಹೊಳೆಗೆ ಹತ್ರ ಇದೆ, ಚಾನಲ್ ಇದೆ, ಹಳೆಯ ಚಾನಲ್. ನೀವು ವ್ಯವಸಾಯದಲ್ಲಿ ಏನಾದರೂ? ವ್ಯವಸಾಯ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಸರ್, 1 ವರ್ಷ ಆಯಿತು. ಮುಂಚೆ ತಂದೆ ಬೇರೆಯವ್ರಿಗೆ ಕೊಟ್ಬಿಟ್ಟಿದ್ರು, ಅಂದರೆ ವಾರಕ್ಕೆ ಕೊಡ್ತಾರಲ್ಲ ಆ ಥರ ಕೊಟ್ಬಿಟ್ಟಿದ್ರು. ಸೊ ಇವಾಗ ಹೆಂಡತಿ ಸಹಕಾರದಿಂದ, ಅವ್ರ ಧೈರ್ಯದಿಂದ ನಾನೇ ಸ್ಟಾರ್ಟ್ ಮಾಡಿದ್ದೀನಿ. ಪರವಾಗಿಲ್ಲ. ಅಂದರೆ ಅಲ್ಲಿ ತೋಟ, ಇಲ್ಲಿ ಭತ್ತ. ಹೌದು. ಹೇಳಿ ಸರ್.
ಸೊ ಇವಾಗ ವೃತ್ತಿ ಬದುಕದಲ್ಲಿ ಇದೇ ಬೆಸ್ಟ್ ಅನಿಸ್ತೈತೆ, ವ್ಯವಸಾಯನೇ. ಯಾಕೆ ಅಂತಂದರೆ ಸುಮಾರು ನಾನು 2011ರಲ್ಲಿ ನಾನು ವ್ಯಾಸಂಗ ಕಂಪ್ಲೀಟ್ ಆದಮೇಲೆ ಆಲ್ಮೋಸ್ಟ್ ಅಲ್ಲಿ 12-13 ವರ್ಷ ಆಯಿತು. ಸೊ ಯಾರ ಹತ್ರನೂ ಕೆಲಸ ಮಾಡೋದಕ್ಕಿಂತ ನಮ್ಮ ಸ್ವಂತ ದುಡಿಮೆ ಮಾಡೋದು ತುಂಬಾ ಒಳ್ಳೆಯದು ಅಂತ ಅನ್ನಿಸ್ತದೆ, ಮನಸ್ಸಿಗೆ ಖುಷಿ ಇರುತ್ತೆ. ಈಗ ನೀವು ಮದುವೆ ಆದಾಗ ವೀಣಾ ಅವರು ಲೆಕ್ಚರರ್ ಆಗಿದ್ರ ಅಥವಾ ವ್ಯವಸಾಯ ಮಾಡ್ತಿದ್ರು? ವ್ಯವಸಾಯ ಮಾಡ್ತಾಯಿದ್ರು. ಹೌದಾ? ನಿಮಗೆ ಸಿಟಿನಲ್ಲಿರೋ ಹುಡುಗಿ ಮದುವೆ ಆಗಬೇಕು ಆ ಥರದ್ದೇನು ಕನಸುಗಳು ಆ ಥರದ್ದು ಇರಲಿಲ್ವೇ? ಆ ಥರ ಏನು ಕನಸಿಲ್ಲ ಸರ್. ಇದು ದೇವರ ಅನುಗ್ರಹದಿಂದ ಸಡನ್ನಾಗಿ ಸಿಕ್ಕಿದಂತ. ನಮ್ಮ ಅತ್ತೆ ಅಂದರೆ ನಮ್ಮ ತಂದೆ ತಂಗಿ ತೋರಿಸಿ ಮಾಡಿಸಿದ್ದು. ಹೋಗಲಿ, ನೀವು ಅವ್ರು ಅಷ್ಟೊಂದೆಲ್ಲ ಓದಿದಾರಲ್ಲ, ನೀವು ಕೆಲಸಕ್ಕೆ ಹೋಗಿ ವ್ಯವಸಾಯ ಯಾಕೆ ಮಾಡ್ತೀರಾ ಅಂತ ನೀವೇನು ಹೇಳಲಿಲ್ವ ಅವ್ರಿಗೆ? ಇಲ್ಲ ಸರ್, ನನಗೆ ಅವ್ರದ್ದು ಫೋಟೋಸು ಮತ್ತು ಅವ್ರ ಸ್ಟೇಟಸ್ ಲೈನ್ಸ್ ಎಲ್ಲ ಹಾಕೊಂಡಿದ್ರು. ಒಂದು ಲೈನು ಅಂತಂದರೆ ನನ್ನ ಮದುವೆ ಆ ಟೈಮಲ್ಲಿ ಇವ್ರ ಕಾಲೇಜಲ್ಲಿ ಮಹಿಳಾ ದಿನಾಚರಣೆಯಲ್ಲಿ ಅವಾರ್ಡ್ ಕೊಟ್ಟಿದ್ರು, ಅಂದರೆ ಯುವ ರೈತ ಮಹಿಳೆ ಅಂತ. ಸೊ ಅದನ್ನ ನೋಡಿ ಪೇಪರಲ್ಲಿ ಫೋಟೋಸ್ ಬಂದಿತ್ತು, ಕೆಳಗಡೆ ಲೈನ್ಸ್ ಬರ್ದಿದ್ರು, ಈ ಥರ ಹುಡುಗಿ ಅಂತ. ಅವಾಗ ಒಂದು ಥಾಟ್ ಇವ್ರು ಲೈನ್ ಬರ್ದಿದ್ಲು. ಏನು ಬರ್ದಿದ್ರಿ ಮೇಡಮ್? ಪೆನ್ ಹಿಡಿದು ಬರೆಯೋದ್ರಲ್ಲಿ ಎಷ್ಟು ಗೌರವ ಇದೆ, ಅಷ್ಟೇ ನೇಗ್ಲಿ ಹಿಡಿದು ಉಳುಮೆ ಮಾಡೋದ್ರಲ್ಲೂ ಕೂಡ ಅಷ್ಟೇ ಗೌರವ ಇದೆ. ಸೊ ಹಾಗಾಗಿ ಹೆಣ್ಮಕ್ಳು ಯಾರು ಎಜುಕೇಷನ್ ಮುಗಿಸಿರೋರು ಕೆಲಸ ಸಿಗಲ್ಲ ನಮಗೆ ಅಂತಂದ್ಬಿಟ್ಟು ಹತಾಶೆಗೊಳಗಾಗಬೇಡಿ. ಸೊ ಫ್ಯಾಮಿಲಿ ಜೊತೆ ಕೃಷಿಗೆ ಬೆಂಬಲ ನೀಡಿ, ಆವಾಗ ಖರ್ಚು ಕಡಿಮೆ ಆಗಿ ಲಾಭದಾಯಕವಾಗಿರುತ್ತೆ ಕೃಷಿ. ನೋಡಿ, ಆ ಸಾಲಿನಿಂದ ನೀವು ಇನ್ಫ್ಲೂಯೆನ್ಸ್ ಆಗ್ಬಿಟ್ರಿ ಅಲ್ವಾ? ಆ ಸಾಲೆಲ್ಲೂ ನಾನು ಓದಿರ್ಲಿಲ್ಲ ಸರ್. ಕೆಲವು ಕಡೆ ಬುಕ್ಕಲ್ಲಿ ಓದಿರ್ತಿದ್ದು, ಇಲ್ಲ ಯಾರ್ದೋ ಲೈನ್ ಕಾಪಿ ಮಾಡಿದ್ದಾರೆ ಅನ್ಬೋದಾಗಿತ್ತು. ಬಟ್ ಆ ಲೈನ್ ಎಲ್ಲೂ ನಾನು ಸರ್ಚ್ ಮಾಡ್ದಾಗಲೂ ಸಿಕ್ನಿಲ್ಲ. ನೋಡಿದ್ರ? ಹೇಳಿ ಅಮ್ಮ. ಆಮೇಲೆ ನನಗೆ ಅದು ಲೈನು ನಾನು ಎಲ್ಲೂ ಅದನ್ನ ಪ್ರಿಪೇರು ಆಗಿರಲಿಲ್ಲ, ನಾನು ಎಲ್ಲೂ ಓದೂ ಇಲ್ಲ ಅದನ್ನು. ನನಗೆ ಅವಾರ್ಡ್ ಕೊಟ್ಟಿದ್ದು ಅಂದರೆ ಫಸ್ಟು ನಾನು BEd ಕಾಲೇಜಲ್ಲಿ ಓದಬೇಕಾದ್ರೆ ಆಂಟೋನಿ ಫಾಲ್ರಾಜ್ ಅಂತ ಲೆಕ್ಚರರ್ ಇದ್ದರು. ನಾವೇ ಫ್ರೆಷರ್ಸು BEdಗೆ ತುಂಬ ಚೆನ್ನಾಗಿ ಹೇಳ್ಕೊಡೋರು. ಅವ್ರೇನು ಮಾಡಿದ್ರು, ನಮ್ಮದು 2 ವರ್ಷ BEd ಮುಗಿದ್ಮೇಲೆ ಛಾಯಾದೇವಿ ಕಾಲೇಜ್ಗೆ ಅವರು ಪ್ರಿನ್ಸಿಪಲ್ ಆಗಿ ಹೋಗ್ತಾರೆ. ಅಲ್ಲಿಗೆ ಅವ್ರಿಗೆ ಪ್ರಮೋಷನ್ ಸಿಗುತ್ತೆ. ಆವಾಗ ಅವರು ನನ್ನ ಮಹಿಳಾ ದಿನಾಚರಣೆ ದಿನ ಫೋನ್ ಮಾಡಿ ಕರೀತಾರೆ, ಬಾ ಅಂತಂದ್ಬಿಟ್ಟು. ನನಗೆ ಏನು ಹೇಳಲಿಲ್ಲ ಅವರು, ಹಿಂಗೆ ಅವಾರ್ಡ್ ಇದೆ ಅಂತ ಏನಿಲ್ಲ. ನಾನು ಹೋದ ತಕ್ಷಣ ಅವರ ಸ್ಟೂಡೆಂಟ್ಸ್ಗೆಲ್ಲ ಪರಿಚಯ ಮಾಡಿಸ್ತಾರೆ, ಅವರ ಲೆಕ್ಚರರ್ಸ್ಗೆಲ್ಲ ಪರಿಚಯ ಮಾಡಿಸಿ, ಹಿಂಗೆ ಏನಾದರೂ ಮಾತಾಡು, ನಮ್ಮ ಸ್ಟೂಡೆಂಟ್ಸ್ ಕೇಳು ನಿನ್ನ ವ್ಯವಸಾಯದ ಬಗ್ಗೆ, ಜೀವನದ ಬಗ್ಗೆ ಅಂತ ಹೇಳ್ತಾರೆ. ಸೊ ಅವಾಗ ನಾನು ಹೇಳ್ತೀನಿ, ನಿಮಗೆ ಬರೀ ಪೆನ್ ಹಿಡ್ಕೊಂಡು ಬರೆದ್ಬಿಟ್ರೆ ಅಷ್ಟೇ ಗೌರವ ಅನ್ಕೋಬೇಡಿ, ನೀವು ನೇಗ್ಲಿಡ್ದು ಉಳುಮೆ ಮಾಡೋನ್ಗೂ ಕೂಡ ಅಷ್ಟೇ ಗೌರವ ಇದೆ ಸಮಾಜದಲ್ಲಿ. ಸೊ ಇವಾಗ ನೀವು 2 ವರ್ಷ BEd ಮುಗಿಸ್ತೀರಾ, ಜಾಬ್ ಸಿಗಲ್ಲ ಅಂತ ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಾ? ಫ್ರೀ ಟೈಮಲ್ಲಿ ಓದ್ಕೊಳ್ಳಿ ಕಾಂಪಿಟೇಟಿವ್ ಎಕ್ಸಾಮ್ಗೆ. ಮಿಕ್ಕಿದ ಟೈಮಲ್ಲಿ ಮದುವೆ ಆಗಿದ್ರೆ ಗಂಡನಿಗೆ ಹೆಲ್ಪ್ ಮಾಡಿ ವ್ಯವಸಾಯದಲ್ಲಿ, ಮದುವೆ ಆಗಿಲ್ಲ ಅಂದರೆ ತಂದೆ ತಾಯಿಗಳಿಗೆ ಹೆಲ್ಪ್ ಮಾಡಿ ಅಂತ ನಾನು ಸ್ಪೀಚ್ ಕೊಟ್ಟೆ. ಆವಾಗ ಅವರು ಅವಾರ್ಡೆಲ್ಲ ಕೊಟ್ಟರು. ಓಕೆ, ಸಾಲಿನಿಂದ ಏನೋ ಇನ್ಫ್ಲೂಯೆನ್ಸ್ ಆದ್ರಿ ವಿನಯ್ ಕುಮಾರ್ ಅವರೇ. ಆಮೇಲೆ ಹುಡುಗಿ ನೋಡಿದಾಗ ಏನು ಅನ್ನಿಸ್ತು? ಮೊದಲನೇ ಸಲ ಏನು ಹುಡುಗಿನ ಯೂಶಲಿ ಫ್ರೀಯಾಗಿ ಹೇಳ್ಬೇಕು ಅಂದರೆ ನೋಡ್ನಿಲ್ಲ ಸರ್ ಕರೆಕ್ಟಾಗಿ. ಹೌದಾ? ಓ, ಅದು ನರ್ವಸ್ ಇರುತ್ತೆ. ತಂದೆ ಬೇರೆ ಲಾಯರ್ ಇದ್ದರು. ಅದಂತರ ಆಮೇಲೆ 2ನೇ ಬಾರಿ ಇವ್ರ ತಾತ ಮತ್ತು ಅಜ್ಜಿ ಕರೆಸಿದ್ರು, ಅವಾಗ ನೋಡಿದೆ. ನೋಡಿ, ಮೊದಲನೇ ಸರಿ ಸರಿಯಾಗಿ ನೋಡಲೇ ಇಲ್ವಂತವ್ರು ನಿಮ್ಮನ್ನು? ಹಾಂ ಸರ್, ನಾನು ನೋಡಲಿಲ್ಲ ಮೊದಲನೇ. ಹೌದಾ? ಓಹ್, ನಿಮ್ಮ ತಂದೆ ಲಾಯರು ಅಂತ ಹೆದರ್ಕೊಂಬಿಟ್ಟಿದ್ದಾರೆ. ಆಯಿತು ವಿನಯ್, ಹೇಳಿ ಮುಂದೆ. ಯಾವಾಗ ಮದುವೆ ಆಗಿತ್ತು ತಮ್ಮದು? 2022ರಲ್ಲಿ ಸರ್, ಅಕ್ಟೋಬರ್ 29-30. 2 ವರ್ಷ ಕಂಪ್ಲೀಟ್ ಆಗಿದೆ. 2 ವರ್ಷ, ಒಳ್ಳೇದ್ರಪ್ಪ. ಈಗ ನೀವು ಮನೆಯವರ ಇನ್ಫ್ಲೂಯೆನ್ಸಿಂದಾಗಿ ವ್ಯವಸಾಯದ ಬಗ್ಗೆ ಪ್ರೀತಿನ ಬೆಳೆಸ್ಕೋತಾ ಇದ್ದೀರಿ. ಆದರೂ ವೀಣಾ ಅವರೇ, ಒಂದು ವಿಚಾರ ಹೇಳಬೇಕು. ಈಗ ಬಹಳಷ್ಟು ಜನ ಹಳ್ಳಿನಲ್ಲಿರೋವಂಥ ಹೆಣ್ಮಕ್ಳು ರೈತನ ಮದುವೆ ಆಗೋಕ್ಕೆ ಇಷ್ಟಪಡ್ತಾ ಇಲ್ಲ ಅಲ್ವಾ? ಅದು ನಿಮಗೂ ಗೊತ್ತಿದೆ. ಹೌದು ಸರ್. ಏನನ್ಸುತ್ತೆ ನಿಮಗೆ, ಯಾಕೆ ಈ ಪರಿಸ್ಥಿತಿ ಬಂದಿರ್ಬೋದು ಅನ್ಸುತ್ತೆ? ಅದೇ ಸರ್, ಇವಾಗ ಯಾವುದೇ ಹಳ್ಳಿಗಳಿಗೆ ಹೋದ್ರೂ 10-15 ಜನ ಹುಡುಗರು ಮದುವೆ ಇಲ್ಲದೆ 45-50 ವರ್ಷ ಆದರೂ ಉಳ್ಕೊಳ್ತಾ ಇದ್ದಾರೆ. ಯಾಕೆ ಉಳ್ಕೊಳ್ತಾ ಇದ್ದಾರೆ ಅಂತಂದರೆ, ಅದು ಉದ್ದೇಶನೇ ಅವನು ರೈತನ ಮಗ ಅಥವಾ ಅವ್ನು ಕೃಷಿ ಮಾಡ್ಕೊಂಡಿದ್ದಾನೆ ಅನ್ನೋ ಉದ್ದೇಶ ಎಣ್ಣೆತ್ತವ್ರ ತಲೆಯಲ್ಲಿ ಬೆಳ್ಕೊಂಡು ಬಂದ್ಬಿಟ್ಟಿದೆ ಅದು. ಸೊ ಅವರು ಕೂಡ ರೈತರಾಗಿದ್ರು ಅಥವಾ ದೊಡ್ಡ ಮಟ್ಟದಲ್ಲಿ ದುಡ್ಡು ಮಾಡಿದ್ರು ಅವರು ಮಕ್ಕಳನ್ನ ರೈತರು ಕೊಡ್ತಾ ಇಲ್ಲ. ಸೊ ಅವರು ಬದಲಾವಣೆ ಮಾಡ್ಕೋಬೇಕು. ನಾನು ಸಮಾಜಕ್ಕೆ ಕೇಳೋದು ಇದ್ರ ಮುಖಾಂತರ ಅಂತಂದರೆ, ಅವ್ರು ಹೇಗೆ ಬದಲಾವಣೆ ಮಾಡ್ಕೋಬೇಕು ಅಂತಂತಂದರೆ, ಇವಾಗ ಯಾವುದೋ ಫ್ಯಾಕ್ಟ್ರಿಗೋ ಅಥವಾ ಬೇರೆ ಇನ್ನೆಲ್ಲೋ ಕೆಲಸಕ್ಕೆ ಹೋಗ್ತಾ ಒಂದು ಹುಡುಗ 10,000 ಸಂಬಳ ತಗೋತಾ ಇರ್ತಾನೆ. ಅವನಿಗೆ ವರ್ಷಕ್ಕೆ 1 ಲಕ್ಷನೂ ಉಳ್ಸೋಕ್ಕಾಗಲ್ಲ. ಅವನು ಅದೇ ವ್ಯವಸಾಯಕ್ಕೆ ಬಂದಾಗ ಅವನು 5 ಲಕ್ಷ ಸಂಪಾದನೆ ಮಾಡ್ತಾನೆ ವರ್ಷಕ್ಕೆ. ಆದರೆ ಅವನ್ನ ಗುರುತಿಸಿ ಹೆಣ್ಣು ಕೊಡ್ತಾ ಇಲ್ಲ ಯಾರೂ. ಸೊ ಅದನ್ನು ಅರ್ಥಕೊಂಡು ಎಣ್ಣೆತ್ತವರು ಸ್ವಲ್ಪ ಕೃಷಿಗೆ ಬೆಂಬಲ ನೀಡಿ ರೈತರ ಮಕ್ಕಳನ್ನ ಬೆಳೆಸೋ ಕಡೆ. ಈಗ ಹೇಳ್ತಾರೆ, ರೈತನಿಗೆ ಮತ್ತು ಯೋಧನಿಗೆ ಸಮಾಜದಲ್ಲಿ ಒಂದೇ ಗೌರವ ಸಿಗ್ತಾ ಇದೆ ನಮ್ಮಲ್ಲಿ, ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಆದರೆ ಅದು ಮೊಬೈಲಲ್ಲಿ ಸ್ಟೇಟಸ್ ಹಾಕೊಳ್ಳೋಕೆ ಅಷ್ಟೇ ಸೀಮಿತ ಆಗಬಾರ್ದು ಹೆಣ್ಮಕ್ಳಿಗೆ. ಅವರು ಕೂಡ ರೈತರನ್ನ ಗೌರವಿಸ್ಬೇಕು, ಯುವ ರೈತರನ್ನ.
ಸೊ ಈಗ ವೀಣಾ ಅವರೇ, ಈಗ ವಿನಯ್ ಕುಮಾರ್ ಅವರು ರೈತರಾಗಿದ್ರು ನೀವು ಅವ್ರನ್ನ ಮದುವೆ ಸರ್ ನಾನು ಮಾಡ್ಕೊತಾ ಒಪ್ಕೊಳ್ತಿದ್ದೆ. ಯಾಕಂತಂದ್ರೆ ನನಗೆ ಒಂದು 300-400 ಜನ ಹುಡುಗರು ಬಂದಿದ್ದಾರೆ ಸರ್, ಮಾಮೂಲಿ ಮನೆಗೆ ನೋಡೋಕ್ಕೆ ಅಂತ. ಹೌದಾ? ಬರ್ತಾ ಇದ್ರು, ಹೋಗ್ತಾ ಇದ್ರು. ನಾನು ಯಾವತ್ತೂ ನನಗೆ ಗೌರ್ಮೆಂಟ್ ಜಾಬ್ ಹುಡುಕಬೇಕು, ನಾನು ಓದಿದ್ದೀನಿ, ಅವನು ನನ್ನಷ್ಟೇ ಓದಿರ್ಬೇಕು ಅಂದ್ರೆ ನಂಗೆ ತಾಟ್ ಯಾವತ್ತೂ ಬಂದಿಲ್ಲ. ವಿನಯ್ ಕುಮಾರ್ ಅಂತ ಬಂದಾಗ ನಾನು ಅವರು ರೈತರ ಮಗ ಅಂತಲೇ ನಾನು ಫಸ್ಟು ಅವ್ರಿಗೆ ಗೌರವ ಕೊಟ್ಟಿದ್ದು. ಅವರಪ್ಪ ರೈತ, ಸೊ ಹಾಗಾಗಿ ರೈತಾಪಿ ಕುಟುಂಬನೇ ಅವ್ರದ್ದು. ಸೊ ಹಾಗಾಗಿ ರೈತರ ಮಗ ಅವರು ಮಾಮೂಲಿ ನಂಜನಗೂಡು ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದಾರೆ, ಹೋಗ್ಲಿ ಜಮೀನು ಇದೆಯಲ್ಲ ಮಾಡವ ಅಂದ್ಬಿಟ್ಟು ನಾನು ಧೈರ್ಯ ಮಾಡಿದೆ ಅವ್ರಿಗೆ. ಅವ್ರು ಸ್ಟಾರ್ಟಿಂಗ್ ಎಲ್ಲ ಹೇಳಿದ್ರು ಹಿಂಗಿಂಗೆ ಅಂತ. ಸೊ ಓಕೆ, ನನಗೇನು ಗೌರ್ಮೆಂಟ್ ಜಾಬ್ ಬೇಕು ಅಂತೇನಿಲ್ಲ. ಅಂದರೆ ನೀವು ಹೇಳೋದು ವ್ಯವಸಾಯಸ್ಥ ಕುಟುಂಬದ ಮನೆಯವರು ಹೆಣ್ಮಕ್ಳನ್ನ ಧೈರ್ಯವಾಗಿ ರೈತನಿಗೆ ರೈತನು ಕೊಡ್ಬೋದು ಸರ್. ಅಲ್ಲ, ಅಂದರೆ ಅವ್ರಿಗೊಂದು ಭಯ ಇರುತ್ತೆ, ನ್ಯಾಚುರಲ್ ಭಯ ಅದು ಅಲ್ವಾ? ಅಂದರೆ ಪ್ರತಿ ತಿಂಗಳು ಆದಾಯ ನಿಶ್ಚಿತ ಇಲ್ಲ, ಹೌದು, ಮತ್ತೆ ಕಷ್ಟದ ಬದುಕು, ಶ್ರಮ ಜಾಸ್ತಿ ಅಲ್ವಾ ನಮ್ಮ? ಯಾಕೆ ನನ್ನ ಮಗಳು ಯಾಕೆ ಅಷ್ಟೊಂದು ಕಷ್ಟಪಡಬೇಕು ಅನ್ನೋದೊಂದು ಇರುತ್ತೆ ಎಲ್ಲರಿಗೂ. ನಿಮ್ಗೇನಾಗ ಅನ್ಸಲ್ವಾ ಸರ್? ನನಗೆ ಯಾಕೆ ಅನ್ಸಲ್ಲ ಅಂತಂತಂದ್ರೆ, ನಾವು ಮತ್ತೆ ಈಗ ನೀವು ಕೂಡ ಗಮನಿಸಿರ್ತೀರ, ಕೊರೋನಾ ಬಂದಮೇಲೆ ಮಾನವನ ಮನಸ್ಸೇ ಚೇಂಜ್ ಆಯಿತು. 50% ಆದರೂ ಅವನ ಮನೋಭಾವನೆ ಚೇಂಜ್ ಆಗಿದೆ. ಕೊರೋನಾ ಬಂದಾಗ ಏನು ಮಾಡಿ, ಎಲ್ಲ IT-BT ಕಂಪ್ನಿಲಿ ಕೆಲಸ ಮಾಡ್ತಿದ್ದವ್ರು ಎಲ್ಲರೂ ಕೂಡ ಅವ್ರು ಎಲ್ಲೂ ದೇಶಾಂತರ ಹೋಗಲಿಲ್ಲ, ಎಲ್ಲ ಅವ್ರ ಮೂಲ ಸ್ಥಳಕ್ಕೆ ಬಂದರು. ಏನು ಮಾಡಿದ್ರು, ಅಲ್ಲಿ ಕಂಪ್ನಿ ಓಪನ್ ಮಾಡಿದ್ರ? ಇಲ್ಲ, ಎಲ್ಲ ಅವ್ರ ಹತ್ರ ಇರೋ ಜಮೀನಲ್ಲೇ ದುಡಿಮೆ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ಅವಾಗ ಯಾರಾದರೂ ಹಿಂದೆ ಹೆಣ್ಮಗಳನ್ನ ಕರ್ಕೊಂಡು ಹೋದ್ರೆ ರೈತರು ಅಂದ್ಬಿಟ್ಟು ಅವ್ನು ಮತ್ತೆ ರೈತ ಆದ. ಕೆಲಸ ಮಾಡ್ತಿದ್ದವನು, ಇಂಜಿನಿಯರಿಂಗ್ ಮಾಡ್ತಿದ್ದವನು ಕೂಡ ಮತ್ತೆ ಊರಿಗೆ ಬಂದು ರೈತ ಆದ. ಅವನ್ನೇನು ಮಾಡೋಕ್ಕಾಗಲಿಲ್ಲ. ಸೊ ಅದೇನೇ, ನಾವು ಯಾವುದೇ ಕೆಲಸ ಯಾವ ಟೈಮಲ್ಲಿ ಅವರು ಮುಚ್ಚೋಗ್ಬೋದು ಸರ್, ಯಾವ ಕಂಪ್ನಿ ಬೇಕಾದ್ರೂ ಮುಚ್ಚೋಗ್ಬೋದು. ಅದೇ ರೈತ ಒಬ್ಬ ಯಾವಾಗಲೂ ಸದಾ ದುಡಿತಿರ್ತಾನೆ. ಈಗ 3 ವರ್ಷ ಕೊರೋನಾ ಆದಾಗ ರೈತರ ಹತ್ರ 3 ವರ್ಷಕ್ಕೆ ಎಷ್ಟು ಬೇಕು ದವಸ ಧಾನ್ಯಗಳಷ್ಟು ರೈತನ ಮನೇಲಿ ಸ್ಟಾಕ್ ಇತ್ತು. ಅವನು ಕೊರೋನಾ ಬಂದಿದ್ದವನ ಅನುಭವಕ್ಕೆ ನಿಲುಕಲಿಲ್ಲ. ಆದರೆ ಕೆಲಸ ಮಾಡೋರ ಬದುಕೇನಾಯಿತು, ಎಲ್ಲ ಗಂಟು ಮೂಟೆ ಕಟ್ಕೊಂಡು ರಾತ್ರಿ ಎಲ್ಲ ಊರಿಗೆ ಬಂದರು. ಸೊ ಹಾಗಾಗಿ ರೈತರಿಗೆ ಹೆಣ್ಣು ಕೊಡೋಕ್ಕೆ ಯಾಕೆ ಹಿಂಜರಿತಾ ಇದ್ದಾರೆ ಅನ್ನೋ ಅರ್ಥ ಆಗ್ತಿಲ್ಲ ನನಗೆ. ನೀವೆಲ್ಲ ಕಡೆ ಹೋಗಿ ಭಾಷಣ ಮಾಡ್ಬೇಕಲ್ವೇನ್ರಿ? ಅದೇ ಸರ್, ವಿನಯ್ ಕುಮಾರ್ ಅವ್ರು ಹೇಗೆ ಇನ್ಫ್ಲೂಯೆನ್ಸ್ ಆದ್ರು ನಿಮ್ಮ ಮಾತು ಕೇಳಿ, ಅದೇ ಥರ ಒಂದೊಂದು ಸಾಲು ಹಿಂಗೆ ಭಾಷಣದಲ್ಲಿ ಹೇಳ್ತಾ ಇದ್ರೆ ಭಾಳಷ್ಟು ಜನ ಹುಡುಗರು ಇನ್ಫ್ಲೂಯೆನ್ಸ್ ಆಗ್ತಾರೆ. ಅದು ಹೆಣ್ಮಕ್ಳಲ್ಲಿ ಅವ್ರ ಧೈರ್ಯ ಇರಬೇಕು ಸರ್. ಫಸ್ಟ್ ತಂದೆ ತಾಯಿಗಿಂತನೂ ಹೆಣ್ಮಕ್ಳಲ್ಲೂ ಧೈರ್ಯ ಇರಬೇಕು. ಸೊ ಅವ್ರಿಗೆ ಅನುಭವ ಆಗಿರಲ್ಲ. ಯಾರೋ ಕಾರಲ್ಲಿ ಓಡಾಡೋರು ಇಲ್ಲ ಸಿಟಿ ಜೀವನನ ಲೈಫ್ನ ಲೀಡ್ ಮಾಡೋರನ್ನ ಇದು ಮಾಡ್ತಾರೆ. ಚಿಕ್ಕ ವಯಸ್ಸಿಂದನೂ ಹಳ್ಳಿ ಜೀವನದಲ್ಲಿದ್ದೆ. ತದನಂತರ ಬ್ಯಾಂಗ್ಳೂರು ಜೀವನನೂ ನೋಡಿದೆ. ಇವಾಗ ನಮ್ಮೂರ ಈಗ ರಾಜ್ಕುಮಾರ್ ಊರು ಸುತ್ತದ ಮೇಲೆ ನಮ್ಮೂರೇ ನಮಗೆ ಮೇಲು ಅಂತ. ಇವಾಗ ನಮ್ಮೂರಲ್ಲಿ ಇದ್ದೀವಿ ಅನ್ನೋ ಒಂದು ತುಂಬ ಖುಷಿ ಇದೆ. ನಾವು ಬಿಡುವು ಟೈಮಲ್ಲೆಲ್ಲ ಜಮೀನಿಗೆ ಹೋಗ್ತೀವಿ. ಜಮೀನಲ್ಲಿ ಅವ್ರಿಗೆ ತುಂಬ ಸಪೋರ್ಟಿವ್ ಆಗಿರ್ತೀವಿ. ನೀವು ಏನೇನು ಕೆಲಸ ಮಾಡ್ತೀರಿ ವಿನಯ್ ಕುಮಾರ್? ಅವರು ಉಳ್ತಾರಂತೆ, ನೀವು ಉಳ್ಮೆ ಕಲ್ತ್ರ ಮನೆಯವರಿಂದ? ಮನೆಯವರಿಂದ ನಾನು ಓಡಿಸ್ತೀನಿ ಸರ್, ಟಿಲ್ಲರ್ ಓಡಿಸ್ತೀನಿ, ಪರವಾಗಿಲ್ಲ. ಮತ್ತು ಕಳೆ ಕೀಳೋದಾಗಲಿ, ಔಷಧಿ ಹೊಡೆಯೋದಾಗಲಿ, ಸೊ ಅದನ್ನೆಲ್ಲ ಕಲ್ತಿದ್ದೀನಿ. ಇವಾಗ ರೀಸೆಂಟಾಗಿ ನಮ್ಮ ಊರಲ್ಲಿ ಎಲ್ಲರೂ ಆಶ್ಚರ್ಯ ಪಡ್ತಾರೆ, ನಮ್ಮ ಜಮೀನಲ್ಲಿ ನಾವಿಬ್ಬರೇ ಎಲ್ಲ ಕೆಲಸನೂ ಮಾಡ್ಕೊಂಡಿದ್ದೀವಿ. ಈವನ್ ಸಿಂಗಲ್ ಒಂದು ಆಳ್ಗೂ ದುಡ್ಡು ಕೊಟ್ಟಿಲ್ಲ. ಹೌದಾ? ಏನು ಮಾಡಿದ್ರಿ ಹೇಳಿಯಪ್ಪ? ಭತ್ತ ನಾನು ಸ್ಟಾರ್ಟಿಂಗ್ ಎದುರಿದ್ದೆ ತುಂಬ, ಯಾಕೆಂದರೆ ನನಗೆ ಓನಾಗಿ ಇಂಡಿಪೆಂಡೆಂಟಾಗಿ ಇದೇ ಫಸ್ಟ್ ಟೈಮ್ ಕಾಲು ಹಾಕಿದ್ದು. ಸೊ ಇವಳು ಒಂದು ಗದ್ದೆಗೆ ನಾಟಿ ಮಾಡಿಸಿದ್ದು, ಒಂದು ಗದ್ದೆದು ಎರಚಿದ್ದು ಇವಳೇ ಎರಚಿದ್ಲು ಭತ್ತನ. ತದನಂತರ ಔಷಧಿ ಕ್ಯಾನನ್ನ ಹೆಂಗೆ ಹೊಡೆಯೋದು ಅಂತ ಇವಳೇ ಹೇಳ್ಕೊಟ್ಟಿದ್ಲು. 1-2 ಸಲ ಮಾಡೋಗಂಟು ಕಷ್ಟ ಆಯಿತು ಸರ್. ಆಮೇಲೆ ಪ್ರಾಕ್ಟೀಸ್ ಆಯಿತು. ಆಮೇಲೆ ನಾವೇ ಫುಲ್ ಗದ್ದೆ ಎಲ್ಲ ಕಳೆ ಕಿತ್ತಿದ್ದೀವಿ. ತಿರ್ಗಾ ಗೊಬ್ಬರ ನಾವೇ ಹಾಕಿದ್ದೀವಿ. ಎಷ್ಟು ಒಂದಿನ ಡ್ಯೂಟಿ ಮುಗಿಸ್ಕೊಂಡು 5:30 ಡ್ಯೂಟಿ ಮುಗಿಸಿ 7 ಗಂಟೆ ಕತ್ಲೆಲ್ಲೂ ಗೊಬ್ಬರ ಇಟ್ಬಿಟ್ಟು ಮನೆಗೆ ಬಂದು. ಸೊ ಅನುಭವದಲ್ಲಿ ಏನಾಯಿತು ಅಂದರೆ ಶ್ರಮ ಪಟ್ಟಿದ್ದೀವಿ, ಪ್ರತಿಫಲ ದೇವರು ಬಿಟ್ಟಿದ್ದು. ಅಂದರೆ ಈ ವರ್ಷನೇ ನೀವು ಮೊದಲನೇ ಬಾರಿಗೆ ಭತ್ತ ಬೆಳೀತಾರೆ ಸರ್. ಯಾರನ್ನು ಆಶ್ರಯಿಸ್ತೆ? ಎಷ್ಟು ಪ್ರದೇಶ? 3 ಎಕರೆ ಸರ್. 3 ಎಕರೆ, ಪರವಾಗಿಲ್ಲ. ವೀಣಾ ಅವರೇ ಹೇಳಿ, ಹೇಗಿತ್ತು ನಿಮ್ಮ ಅನುಭವ? ಹೇಗೆ ಭತ್ತ ಬೆಳೆದ್ರಿ? ಅಂದರೆ ಇನ್ನೂ ಕಟಾವಿಗೆ ಬಂದಿಲ್ಲ ಸರ್ ಭತ್ತ. ಆಯ್ತಮ್ಮ, ಇಲ್ಲಿವರೆಗೂ ಹೇಗೆ ಬೆಳೆದ್ರಿ ಅದನ್ನು ಹೇಳಿ. ಅದೇ ನನಗೆ ಭತ್ತದ್ದು ಅನುಭವ ಇರಲಿಲ್ಲ, ನಮ್ಮದು ತೋಟ ಆಗಿರೋದ್ರಿಂದ. ಸೊ ಇವರೆಲ್ಲ ಹೇಳ್ಕೊಡ್ತಾ ಹೋದ್ರು, ಅಂದರೆ ಇವ್ರ ತಂದೆ ಹೇಗೆ ಮಾಡ್ತಿಲ್ಲ ಅದನ್ನು ಹೇಳ್ತಾ ಹೋದ್ರು. ನಾವು ಈಗ ಔಷಧಿ ಹೊಡೆಯೋದೆಲ್ಲ ನನಗೆ ಇಲ್ಲಿ ರೂಢಿ ಇತ್ತು ತೋಟದಲ್ಲಿ, ಅದನ್ನು ಇವ್ರಿಗೆ ಹೇಳ್ಕೊಟ್ಟೆ ಮಾಡಿದ್ರು. ಮತ್ತು ಊರಿನ ಜನ ಎಲ್ಲ ಕೂಡ ಖುಷಿಪಟ್ಟರು, ನಮ್ಮ ಮನೆಗೂ ಇಂಥ ಸೊಸೆ ಬಂದರೆ ಖುಷಿ ಅನ್ನೋ ಥರ. ಸೊ ಈ ಕಳೆ ಕಿಳದಲ್ಲಿ ಹೇಳ್ಕೊಟ್ರು, ಕಳೆ ಕಿತ್ವಿ, ಗೊಬ್ಬರ ಅಲ್ಲ ಮೊದಲಿಂದ ಹೇಳಿ. ಜಮೀನು ಹೇಗೆ ಸಿದ್ಧತೆ ಮಾಡ್ಕೊಂಡ್ರಿ? ಸರ್ ಜಮೀನ ಟಿಲ್ಲರಲ್ಲಿ ಉಳುಮೆ ಮಾಡಿಸಿದ್ವಿ. ಫಸ್ಟ್ ಟ್ರ್ಯಾಕ್ಟರ್ ಉಳುಮೆ ಮಾಡಿಸಿ, ನಂತರ ನೀರು ಎಲ್ಲ ಬಿಟ್ಕೊಂಡು ಟಿಲ್ಲರಲ್ಲಿ ಉಳುಮೆ ಮಾಡಿಸ್ಕೊಂಡ್ವಿ. ಅದನ್ನು ನೀಟಾಗೆಲ್ಲ ನೀರೆಲ್ಲ ನಿಲ್ಲೋ ಥರ ಮಾಡಿ, ಒಂದಿನ ಡ್ರೈ ಮಾಡಿ, ಸ್ವಲ್ಪ ತೇವ ಇರೋ ಥರ ಮಾಡಿಕೊಂಡು ಕಾಳೇನಾದ್ರೂ ಬಿತ್ತನೆ ಮಾಡಿದ್ರ? ಹಸಿರೆಲೆ ಗೊಬ್ಬರ ಉದ್ದ ಹಾಕಿದ್ವಿ. ಅದನ್ನ ಅಲ್ಲಿಗೆ ಮೈದ್ ಮಾಡಿ, ಮತ್ತೆ ಭತ್ತ ಎರಚಲ್ ಪದ್ಧತಿ 1.5 ಎಕರೆ, ಇನ್ನೊಂದೂವರೆ ಎಕರೆಗೆ ನಾಟಿ ಮಾಡಿಸಿದ್ವಿ ಸರ್. ಅದಕ್ಕೆ
ಅದು ಒಂದು ಗದ್ದೆಗೆ ಎರಚೋಕ್ಕಾಗಲ್ವಂತೆ. ಆ ಗದ್ದೆಯಲ್ಲಿ ನೀರು ಅವಾಯ್ಡ್ ಮಾಡೋಕ್ಕಾಗಲ್ಲ. ನೀರು ಅವಾಯ್ಡ್ ಮಾಡಲಿಲ್ಲ ಅಂತಂತಂದರೆ ಕಾಳೆಲ್ಲ ಹೊಟ್ಟೋಗ್ಬಿಡುತ್ತೆ. ಸೊ ಹಾಗಾಗಿ ಎಲ್ಲಿಗೆ ನಾಟಿ ಸುತ್ತಮುತ್ತ ಗದ್ದೆಯವರೆಲ್ಲ ಯಾವಾಗ ನಾಟಿ ಮಾಡ್ತಾರೆ ಅವಾಗ ನಾಟಿ ಮಾಡ್ಕೊಳ್ಳೋದು ನಾವು ಆ ಥರ. ಇನ್ನೊಂದು ಗದ್ದೆ ಸ್ವತಂತ್ರವಾಗಿ, ಅದು ಹಳ್ಳಿ ಕಡೆ ಹೇಳ್ತಾರೆ ಮೊಡಬಾಯಿನ ಗದ್ದೆ ಅಂತ. ಸೊ ಡೈರೆಕ್ಟ್ ಕಾಲುವೆಯಿಂದನೇ ಗದ್ದೆಗೆ ನೀರು ಬರುತ್ತೆ. ನಾವು ಬೇಕಾದರೆ ಕಂಟ್ರೋಲ್ ಮಾಡ್ಕೋಬೋದು, ಆ ಥರ ಇದೆ ಅದು ವ್ಯವಸ್ಥೆ. ಸೊ ಅಲ್ಲಿಗೆ ಭತ್ತ ಎರಚಲ್ ಪದ್ಧತಿ ಮಾಡ್ಕೊಂಡ್ವಿ. ಯಾವ ತಳಿ ಅಂತ ಏನಾದ್ರು ನೆನಪಿದೆಯಾ? ತಳಿ ಜ್ಯೋತಿ ಭತ್ತ ಬಿತ್ತಿರೋದು. ಜ್ಯೋತಿ 2 ಗದ್ದೆಗೂ ಜ್ಯೋತಿನೇ. ಪರವಾಗಿಲ್ಲ. ಆಮೇಲೆ ಎರಚೋದು ಅಂದ್ರೆ ಏನು, ಯಾವ ರೀತಿ ಮಾಡಿದ್ರಿ? ಸೇಮ್ ಒಟ್ಟಾಗ್ತೀವಿ ನಾವು ಒಟ್ಟಿಗೆ, ಸೇಮ್ ಅದೇ ಥರ ನೀರನ್ನ ಕಂಟ್ರೋಲ್ ಮಾಡಿ. ಸೊ ಅದು ಕೆನೆ ಥರ ಇರಬೇಕು. ಫಸ್ಟ್ ಕೆನೆ ಥರ ಇದ್ದರೆ ನಾವು ಎರಚಿದ ಭತ್ತ ಒಂದು ಜಾಗದಲ್ಲಿ ಬಿದ್ದಿರೋದು ಮುಂದಕ್ಕೆ ಮೂವ್ ಆಗಬಾರ್ದು, ಅಲ್ಲಿ ಕಚ್ಕೊಳ್ಬೇಕು. 7 ದಿನದಿಂದ 10 ದಿನದವರೆಗೆ ನಾವು ನೀರನ್ನ ಕರೆಕ್ಟಾಗಿ ನೋಡ್ಕೊಂಡ್ರೆ ಸೊ ಅದು ತುಂಬ ಚೆನ್ನಾಗಿ ಮೊಳಕೆ ಬರ್ಸಿ ಎರಚಿ 2 ದಿನ 1 ದಿನ ಮುಂಚಿತವಾಗಿ ಅದನ್ನು ನೀರಲ್ಲಿ ನೆನೆ ಹಾಕಿ ಅದನ್ನು ಸೋರ್ ತೆಗೆದು ಅದು ಸ್ವಲ್ಪ ಮೊಳಕೆ ಬರೋ ಥರ ಬಂದಮೇಲೆ ಅದನ್ನು ತೆಗೆದು ಈ ಥರ ಹದ ಮಾಡ್ಕೊಂಡು ಅದನ್ನು ಭತ್ತನ ಎರಚ್ಬೋದು. ಈಗ ನೀವು 1 ಎಕರೆಗೆ 25ರಿಂದ 30 kg ಒಳಗಡೆ ಮಾತ್ರ ಭತ್ತ ಖರ್ಚಾಗುತ್ತೆ. ಅದೇ ಒಟ್ಟು ಹೋದ್ರೆ 35 kg ಭತ್ತ ಬೇಕು, ಅದರಲ್ಲೂ ಕಡಿಮೆ. ಅಂದರೆ ನೀವು ಈ ಬೀಜೋಪಚಾರ ಅಂತಾರಲ್ಲ, ಔಷಧಿ ಎಲ್ಲ ಹಾಕೋದು ಬೀಜಕ್ಕೆ ಮಾಡೋದು, ಆ ಥರ ಏನು ಮಾಡಲಿಲ್ವಾ? ಬೀಜಕ್ಕೆ ಯಾವುದೋ ಔಷಧಿ ಹಾಕಿಲ್ಲ ಸರ್. ಔಷಧಿ ಹಾಕಿಲ್ಲ. ಈಗ ನೀವು ಬೀಜ ಎರಚಿದಿರಿ, ನಾಟಿನೂ ಮಾಡಿಸಿದಿರಿ, ಯಾವುದು ಚೆನ್ನಾಗಿ ಬಂದಿದೆ? 2 ಚೆನ್ನಾಗಿ ಬಂದೈತೆ ಸರ್, ತುಂಬ ಚೆನ್ನಾಗಿ ಬಂದೈತೆ 2. ಮನಸ್ಸಿಗೆ ತುಂಬ ಖುಷಿ ಆಯ್ತದೆ ಅದು ನೋಡಿದ್ರೆ. ನೀವು ಹೇಳಿ ವೀಣಾ ಅವರೇ, 2 ಒಂದೇ ಥರ ಇದೆಯಾ? ನಾಟಿ ಮಾಡಿಸಿರೋದು ಲಕ್ಷಣವಾಗಿ ಕಾಣುತ್ತೆ, ಇದು ಓಕೆ, ಏನು ತೊಂದರೆ ಇಲ್ಲ ಒಟ್ಟಿನಲ್ಲಿ. ಆದರೆ ಏನೇ ಆದರೂ ನಾಟಿನೇ ಬೆಸ್ಟ್ ಅಂತ ಅನಿಸುತ್ತೆ. ಇಳುವರಿನೂ ಚೆನ್ನಾಗಿ ಬರುತ್ತಂತೆ. ಒಂದು ಸಸಿಯಿಂದ ಇನ್ನೊಂದು ಸಸಿಗೆ ಅಂತರ ಇರುತ್ತೆ. ಸೊ ನಾವು ಎರಚಿದಾಗ ಒಂದು ಕಾಳು ಪಕ್ಕ ಮತ್ತೆ ಕಾಳುಗಳು ಕೂತ್ಕೊಂಡಿರುತ್ತೆ. ಸೊ ಅದು ಗುಂಪಾಗಿರುತ್ತೆ. ಆ ಗುಂಪಾಗಿರೋ ಕಡೆ ಅಷ್ಟಾಗಿ ಅದು ಗೊನೆ ಹೊಡೆಯಲ್ಲ ಅಂತ ಹೇಳಿ, ತೆಂಡೆ ಹೊಡೆಯಲ್ಲ ಅಂತ. ನಿಮ್ಮ ಔಷಧಿ ಹೊಡೆದಿರೋ ಅನುಭವ ಹೇಳಿ ಅಪ್ಪ. ಫಸ್ಟ್ ಟೈಮ್ ಔಷಧಿ ಹೊಡೆದೆ ಅಂದ್ರಲ್ಲ. ಮಿಶ್ರಣ ಮಾಡ್ಕೊಳ್ಳೋ ಪದ್ಧತಿ ಇವಳು ಹೇಳ್ಕೊಟ್ಟಿದ್ಲು. ಸೊ 1 ಕ್ಯಾನ್ಗೆ ಎಷ್ಟು ಔಷಧಿ ಹಾಕಬೇಕು ಅಂತ. ಆಮೇಲೆ 1 ಎಕರೆ 1.25 ಎಕರೆ ಅಂತಂದಾಗ ನಮಗೆ ಡಿಸ್ಟೆನ್ಸ್ ಗೊತ್ತಾಗಲ್ಲ. 1 ಕ್ಯಾನ್ ಇಷ್ಟು ಹೊಡೆದ್ರೆ ಒಂದು 12 ಕ್ಯಾನ್ ಮಾಡಬೇಕು ಅಂತಂದರೆ ಫಸ್ಟ್ 1-2 ಸಲ ಮುಗಿದ ಮೇಲೆ ಸೆಟ್ ಆಗ್ಬಿಟ್ಟು ಏನು ಬೆನ್ನಿಗೆ ಕಟ್ಕೊಂಡು ಹೊಡಿತಾರಲ್ಲ, ಬೆನ್ನಿಗೆ ಕಟ್ಕೊಂಡು. ಇವಾಗಾದರೆ ಚಾರ್ಜ್ ಕ್ಯಾನ್ ಇದೆ, ಅದು ಸ್ವಲ್ಪ ಅನುಕೂಲ ಇದೆ. ಆ ಥರ ಯಂತ್ರೋಪಕರಣಗಳು ಬಂದಿರೋದ್ರಿಂದನೇ ಆಳುಗಳಿಗೆ ಕೊಡದೆ ಸ್ವಲ್ಪ ನಾವುಗಳೇ ಮಾಡ್ಬೋದು ಸರ್. ಅಂದರೆ ನಿಮಗೆ ಧೈರ್ಯ ಆಯ್ತಾ, ನಾನು ಮತ್ತು ನನ್ನ ಹೆಂಡ್ತಿನೇ ಸೇರ್ಕೊಂಡು ಬೆಳಿತೀವಿ ಆಗತ್ತೆ ಅಂತ? ಮಾಡೋಣ ಅಂತ ಕೈ ಹಾಕ್ತೋ, ಬಟ್ ಕೈ ಹಾಕಿದ್ಮೇಲೆ ಮುಗಿಸ್ತೀವಿ ಅನ್ನೋದಂತೂ ಧೈರ್ಯ ಇತ್ತು. ನೀವು ಭತ್ತನೇ ಬೆಳೆದಿಲ್ಲ, ಆದರೂ ಭತ್ತ ಹಿಂದೆ ಬೆಳ್ತಿದ್ವಿ, ಆದರೆ ನನಗೆ ಅದು ಅಷ್ಟು ಅನುಭವಕ್ಕೆ ನಿಲ್ಗಿಲ್ಲ. ಚಿಕ್ಕವರಾಗಿದ್ದಾಗ ಅಷ್ಟು, ಇವಾಗ ಜವಾಬ್ದಾರಿ ತಗೊಂಡು ಮಾಡೋ ಅಷ್ಟು ಅನುಭವ ಇರಲಿಲ್ಲ ನನಗೆ. ಈ ಖುಷಿ ಆಗುತ್ತಾ? ತುಂಬ ಖುಷಿ ಆಗುತ್ತೆ ಸರ್. ಇವಾಗ ನಮ್ಮ ತಂದೆ ಯಾವಾಗಲೂ ಜೊತೆಲಿ ಕರ್ಕೊಂಡು ಹೋಗೋರು, ಕೆಲಸ ಮಾಡಿಸ್ತಾ ಇದ್ರು. ಅದು ತುಂಬ ವರ್ಷ ಗ್ಯಾಪ್ ಆಗೋಯ್ತು. ಪರವಾಗಿಲ್ಲ ಬಿಡಿ, ಪ್ರಯತ್ನ ಅಂತ ಮಾಡಿದಿರಲ್ವಾ, ಒಂದು ಅನುಭವ ಬಂದಿದೆ. ಭತ್ತ ಬಂದಾಗ ಅದನ್ನು ಕಟಾವು ಮಾಡಿದಾಗ ಅಥವಾ ನೀವೇ ಅದನ್ನು ಊಟ ಮಾಡ್ತಿರೋ ಇಲ್ಲೋ ಗೊತ್ತಿಲ್ಲ, ಆದರೆ ಅದನ್ನು ಮಾರಿದಾಗ ದುಡ್ಡು ಕೈಗೆ ಸೇರಿದಾಗ ಏನು ಖುಷಿ ಆಗುತ್ತೆ, ಅದು ಬಹಳ ದೊಡ್ಡದು. ಈಗ ನೀವು ತೋಟನ ಇಂಪ್ರೂವ್ ಮಾಡಿದೆ ಅಂತ ಹೇಳಿದ್ರಿ, ಹೇಗೆ ಮಾಡಿದ್ರಿ ಒಂಚೂರು ಹೇಳ್ಬೋದಾ ವಿವರವಾಗಿ? ಅದೇ ಸರ್, ಗರಿ ಎಲ್ಲ ಬಿದ್ದು ಮರಗಳು ಸತ್ತೋಗ ಸ್ಟೇಜ್ಗೆ ಬಂತು ಮರಗಳು. ಯಾತಕ್ಕೆ ಹಾಗಾಗಿತ್ತು? ಅದು ಅಂದರೆ ನೀರಿಲ್ಲ ಸರ್, ಮಳೆ ಇಲ್ಲ. 1-2 ವರ್ಷ ಬರಗಾಲ ಥರ. ನಮಗೆ ಬೀರ್ವಾಳು ಮತ್ತು ಬೀಚ್ನಳ್ಳಿ 2 ಚಾನಲ್ ಇದೆ ನಮ್ಮೂರು ಸುತ್ತ ಆವರಿಸ್ಕೊಂಡು, ದ್ವೀಪದ ಥರ ಇದೆ ನಮ್ಮೂರು ಸುತ್ತ ಚಾನಲ್ಗಳಿದೆ. ಸೊ ಅಲ್ಲಿಗೂ ನೀರು ಬಿಡಲಿಲ್ಲ, ಮಳೆ ಇಲ್ಲ ಅಂತ ಅಂದ್ಬಿಟ್ಟು ಹಾಗೆ ಬಾವಿಲಿ ನೀರು ಇಲ್ದಂಗೆ ಆಯಿತು. ನಮಗೆ ಬಾವಿಗೆ ನೀರು ಬರ್ತಿದ್ದೆ ಬೀಚ್ನಳ್ಳಿ ಕಟ್ಟೆ ಮತ್ತು ಇದರಿಂದ. ಸೊ ಹಾಗಾಗಿ ಏನಾಯಿತು, ಬಾವಿಲಿ ನೀರಿಲ್ಲ. ಸಡನ್ನಾಗಿ ನಾವು ಬೋರ್ ಹಾಕಿಸ್ಬೇಕು, ಅಲ್ಲೂ ನೀರು ಬರುತ್ತೋ ಇಲ್ವೋ, ಅದು ಒಂದು ಕೈ ಸುಟ್ಕೋಬೇಕಾಗುತ್ತಲ್ಲ ಅಂತ ಅಂದ್ಬಿಟ್ಟು ಆದರೂ ಧೈರ್ಯ ಮಾಡಿ ಹಾಕ್ಸಿದ್ವಿ. ನೀರು ತುಂಬ ಚೆನ್ನಾಗಿ ಬಂತು. ಅವಾಗ ಏನು ಡೆವಲಪ್ ಮಾಡ್ಕೊಳಕ್ಕೆ ಹೋದ್ವಿ ಅಂತಂತಂದರೆ, ಹೋಗಿರೋ ಮರಗಳನ್ನೆಲ್ಲ ತೆಗೆಸಿದ್ವಿ. ತೆಗೆಸ್ಬಿಟ್ಟು ಅಲ್ಲಿಗೆ ತೆಂಗಿನ ಗಿಡಗಳನ್ನ ಹಾಕೊಂಡ್ವಿ. ಮತ್ತು ನಾವೆಲ್ಲ ಮೊದಲು ನೀರು ಹಾಯಿಸೋ ಪದ್ಧತಿ ಇತ್ತು, ನೀರು ವೇಸ್ಟಾಗಿ ಮಣ್ಣು ಕೊರ್ಕೊಂಡು ಹೋಗೋ ಪದ್ಧತಿ ಎಲ್ಲ ಇತ್ತು. ಅದನ್ನೆಲ್ಲ ಸ್ಟಾಪ್ ಮಾಡಿ ಎಲ್ಲಕ್ಕೂ ಡ್ರಿಪ್ ಮುಖಾಂತರ ನೀರು ಹಾಯಿಸೋ ಥರ ಮಾಡಿದ್ವಿ. ಮತ್ತು ಮಣ್ಣನ್ನ ಚೇಂಜ್ ಮಾಡಿದ್ವಿ ನಾವು. ನಮ್ಮೂರ ಪಕ್ಕ ಕೆರೆ ಐತೆ, ಕೆರೆ ಮಣ್ಣೆಲ್ಲ ಊಡ್ಸಿದ್ವಿ. ಸೊ ಆಟೋಮೆಟಿಕ್ಕಾಗಿ ಏನಾಯಿತು, ನೀರೆಲ್ಲ ಕೊಟ್ಟ ತಕ್ಷಣ ಮರಗಳೆಲ್ಲ ಚಿಗುರೋಕ್ಕೆ ಶುರುವಾಯಿತು. ಸೊ ಹಾಗಾಗಿ ಹಂಗೆ ಡೆವಲಪ್ ಆಯಿತು. ನೀರು ಬರ್ತಿತ್ತಲ್ಲ, ಒಳಗಡೆ ಬಾಳೆ ಹಾಕೋದು, ಟೊಮೊಟೊ, ಮಾಮೂಲಿ ತರಕಾರಿಗಳು, ಸೊಪ್ಪುಗಳೆಲ್ಲ ಬೆಳೆಯೋದು. ಆಮೇಲೆ ಸೆಣಬು ಅಂತ ಸಿಗುತ್ತಲ್ಲ ಕೃಷಿ ಇಲಾಖೆಯಲ್ಲಿ, ಅಲ್ಲಿಂದ ತಂದು ಬಿತ್ತೋದು. ಅದು ಹೂ ಬಿಡೋ ಅಷ್ಟರಲ್ಲಿ ಹಸಿರೆಲೆ ಗೊಬ್ಬರ ಥರ ಅದನ್ನ ಅಲ್ಲಿಗೆ ಮಲ್ಚಿಂಗ್ ಮಾಡೋದು, ಆ ಥರ ಎಲ್ಲ ಮಾಡಿದ್ವಿ. ಸೊ ಹಾಗಾಗಿ ತೋಟ ತುಂಬ ಡೆವಲಪ್ ಆಯಿತು, ಗೊನೆಗಳೆಲ್ಲ ಕಡಿಯೋಕ್ಕೆ ಶುರುವಾಯಿತು. ಆಮೇಲೆ ಸರ್ಕಾರದಿಂದನೇ ಇದಕ್ಕೆ ಅವಕಾಶ ಕೊಟ್ಟಿರು ನೀರಾಗಿ ಕಟ್ಸೋಕೆ. ಒಂದು 25 ಮರಕ್ಕೆ ನೀರಾಗಿ ಕಟ್ಸಿದ್ರೆ ಚೆನ್ನಾಗಿ ಬರುತ್ತೆ ಮರ, ಆಮೇಲೆ ಚೆನ್ನಾಗಿ ಫಲ ಕೊಡುತ್ತೆ ಅಂತ ಹೇಳಿದ್ರು ಯಾರೋ. ಅವಾಗ ಏನು ಮಾಡಿದ್ವಿ, ನೀರಾಗಿ ಕಟ್ಸಿವಿ. ತಮಿಳ್ನಾಡು ಕಡೆಯಿಂದ ಬಂದು ನೀರಾಗಿ ಕಟ್ಕೊಟ್ರು. ಅದು ಕಟ್ಟಿ 1 ವರ್ಷ ಆದಮೇಲೆ ಮರಗಳಲ್ಲಿ ಒಂದೊಂದು ಮರಲ್ಲಿ 100 ಕಾಯಿ, 80 ಕಾಯಿ ಆ ಥರ ಬಿಡೋಕ್ಕೆ ಶುರುವಾಯಿತು. ಅದು ಬರೀ 25 ಮರಕ್ಕೆ ಅಷ್ಟೇ ಕಟ್ಟಿದ್ದು ನಾವು. ನೀರಾಗಿ ಕಟ್ಟಿದ್ರೆ ಅವರೇ ತಗೊಂಡೋದ್ರಾ ನೀರನ್ನ ಸರ್? ಇಲ್ಲ, ಅವ್ರು ಅಲ್ಲೇ ಊರಲ್ಲಿ ಮಾರ್ತಾಯಿದ್ರು.
ಹೌದಾ? ಸೊ ಅವಾಗ ಏನೋ ಮಾಮೂಲಿ ಕಲಹಗಳು ಶುರುವಾಗಿ ಬೇಡ ಅಂದ್ಬಿಟ್ಟು ನಾವೇ ಕ್ಯಾನ್ಸಲ್ ಮಾಡಿಸ್ಬಿಟ್ವಿ ಅದು. ಹೌದಾ? ನೀವು ಕುಡ್ದಿದ್ರಾ ನೀರ? ಇಲ್ಲ ಸರ್, ಕುಡ್ದಿಲ್ಲ. ನೀವು? ಇಲ್ಲ ಸರ್. ಅದಕ್ಕೆ ಸ್ಮೆಲ್ಲೇ ಆಗಲ್ಲ ಸರ್ ಅದು ಏನೋ ಬೆಳಿಗ್ಗೆ ಕುಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ ಸರ್. ಸರಿ ಆಯ್ತಮ್ಮ. ಈಗ ನೀರ ಕಟ್ಟದ ಮೇಲೆ ನಿಮ್ಗೆ ಇಳುವರಿ ಜಾಸ್ತಿ ಆಯ್ತು. ಆ ಮರಗಳಲ್ಲಿ ಮಾತ್ರ ಇಳುವರಿ ಜಾಸ್ತಿ ಆಯಿತು. ಓಕೆ, ಏನು ಕಾರಣ ಇರ್ಬೋದು ಅನ್ಸುತ್ತೆ ನಮಗೆ? ಅದು ಕಾರಣ ಏನು ಅಂತ ಗೊತ್ತಿಲ್ಲ ಸರ್. ಆದರೆ ಅವರು ತೆಂಗಿನ ಬರೋ ಮೂತೆಗೇನೋ ಕಟ್ತಾರಲ್ಲ, ಸೊ ಹಾಗಾಗಿ ಏನೋ ಮರಗಳಲ್ಲಿರೋ ರೋಗ ಕಡಿಮೆ ಆಗುತ್ತೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ ಅಂತ ಹೇಳಿದ್ರು ಅವ್ರು ಅಷ್ಟೇ. ಓಕೆ, ನೀವು ತೆಂಗು ಬೆಳೆದಿರೋ ಅನುಭವ ಇಲ್ಲ ನಿಮಗೆ? ನನಗೆ ಬರೀ ಭತ್ತದಲ್ಲೊಂದೆಲ್ಲ ಅನುಭವ ಅಂತಂದರೆ ತಂದೆಯಿಂದ ನೋಡಿ ನೋಡಿ ಮತ್ತೆ ಅಕ್ಕಪಕ್ಕದವರೆಲ್ಲ ಮಾಡಿರೋದು ಕೃಷಿ. ಮನೆಯಲ್ಲಿ ರಾಸುಗಳೇನಿತ್ತಿಲ್ವಾ? ಹಸುಗಳು ತುಂಬ ಇತ್ತು ಸರ್. ನಮ್ದು 12 ಕಂಬದ ತೊಟ್ಟಿ ಮನೇಲಿ 6 ಕಂಬ ಮಾತ್ರ ನಾವು ವಾಸವಾಗಿದ್ದೋ. ಇನ್ನು 6 ಕಂಬ ಫುಲ್ಲು 2 ಜೊತೆ ಎತ್ತು, ಎಮ್ಮೆ, ಹಸು ಎಲ್ಲ. ಈಗಲೂ ನಾನು ಮುಗಿದ್ರೆ ಹೈನುಗಾರಿಕೆನೇ ಮಾಡೋದು, ಎತ್ತುಗಳು ಸಾಕಬೇಕು ಅನ್ನೋದು ಮನಸ್ಸೊಳಗಡೆ ಭಾಳ ಆಸೆ. ಈಗಿಲ್ವಾ ನಿಮ್ಮ ಮನೆಯಲ್ಲಿ ಹಸುಗಳು? ಇಲ್ಲ ಸರ್. ನೀವು ಹಸು ಸಾಕಿದ್ದೀರಾ? ಸಾಕಿದೀವಿ, ಇವಾಗಿಲ್ಲ. ಹಿಂದೆ ಎಲ್ಲ ತುಂಬ ಹಸುಗಳಿತ್ತು, ಜೆರ್ಸಿ ತಳಿಗಳೆಲ್ಲ ನಮ್ಮ ಚಿಗಪ್ಪ ಸಾಕ್ತಾ ಇದ್ರು. ಮಾಮೂಲಿ ಫಾರಂ ಥರ ಎಲ್ಲ ಮಾಡ್ಕೊಂಡು ಅವರು ಮಾಡ್ತಾ ಇದ್ರು. ಮತ್ತೆ ರೋಗ ಅಳು ಮುಳು ಕಾರಣಗಳಿಂದ ಅವರು ಸ್ವಲ್ಪ ಬೇಡ ಅಂದ್ಬಿಟ್ಟು ಸ್ಟಾಪ್ ಮಾಡಿದ್ರು. ಇವಾಗ ಮನೆಗೆ ಅಂತ ಒಂದು ಇಟ್ಕೊಂಡಿದ್ದಾರೆ ಅಷ್ಟೇ. ಹೌದಾ? ಈಗ ನೀವು ಗೊಬ್ಬರಕ್ಕೆಲ್ಲ ಏನು ಮಾಡ್ತೀರಿ? ಗೊಬ್ಬರಕ್ಕೆಲ್ಲ ಈಗ ಬೇರೆ ಕಡೆಯಿಂದನೇ ತಗೊಳ್ಬೇಕು ಸರ್, ಊರಲ್ಲಿ ಸಿಗುತ್ತೆ, ಅದನ್ನೇ ತಗೊಳ್ಬೇಕು. ಮಾಮೂಲಿ ರಾಸಾಯನಿಕ ಗೊಬ್ಬರಗಳು, ನಾವು ಯಾವುದೇ ಸಾವಯವ ಅಂತ ಏನು ಮಾಡಿಲ್ಲ ಇದುವರೆಗೂ. ಮಾಮೂಲಿ ಎಲ್ಲ ಮಿಕ್ಸ್ ಮಾಡ್ತೀವಿ, ರಾಸಾಯನಿಕ ಗೊಬ್ಬರನೂ ಹಾಕ್ತೀವಿ, ಈ ಕಡೆ ಕೊಟ್ಟಿಗೆ ಗೊಬ್ಬರನೂ ಹಾಕ್ತಾ ಇದ್ದೀವಿ. ಹೇಗೆ ಹಾಕ್ತೀರಿ ರಾಸಾಯನಿಕ ಗೊಬ್ಬರ ತೋಟಕ್ಕೆ? ರಾಸಾಯನಿಕ ಗೊಬ್ಬರ ಸರ್, ಒಂದು ತೆಂಗಿನ ಮರಕ್ಕೆ 5 ಅಡಿ ಅಂತರದಲ್ಲಿ ಟಿಲ್ಲರ್ ಇದೆಯಲ್ಲ, ಇವಾಗ ನೇಗ್ಲಲ್ಲಿ ಉಳುಮೆ ಮಾಡಿಕೊಂಡು ಅಲ್ಲಿಗೆ ಹಾಕಿ ಅದ್ರ ಜೊತೆ ಮತ್ತೆ ತೆಂಗಿನ ಮರದ ಗರಿ ಇದೆಯಲ್ಲ ಅದನ್ನು ಕೂಡ ಕಟ್ ಮಾಡಿ ಹಾಕ್ಬಿಟ್ಟು ಮೇಲೆ ಮಣ್ಣು ಹಾಕ್ತೀವಿ. ಮಣ್ಣು ಹಾಕಿ ಒಂದು ವಾರ ಅದು ಹಂಗೆ ಡ್ರೈ ಆದಮೇಲೆ ನೀರು ತುಂಬ್ತೀವಿ ನೀಟಾಗಿ. ಒಂದೊಂದು ಮರಕ್ಕೆ ಎಷ್ಟು ಗೊಬ್ಬರ ಹಾಕ್ತೀರಿ? ಒಂದು ಮರಕ್ಕೆ ಸರ್ ಉಪ್ಪು ಬಂದು 2 kg ಹಾಕ್ತೀವಿ, ಮಾಮೂಲಿ ಅಡುಗೆ ಉಪ್ಪು. ಅದ್ರ ಜೊತೆ ಒಂದು 5-5 kg ಮಿಕ್ಸಿಂಗ್ ಗೊಬ್ಬರ ಹಾಕ್ತೀವಿ ಸರ್, ಸುತ್ತ ಆಗೋ ಥರ. ಮತ್ತೆ ಅದ್ರ ಜೊತೆ ಒಂದು ಮರಕ್ಕೆ 5 kg ಸದ್ಯಕ್ಕೆ ನಾವು ಪ್ರತಿ ವರ್ಷನೂ ಕಟ್ತೀವಿ ಸರ್, ಹಾಗಾಗಿ ಕಡಿಮೆನೇ ಹಾಕ್ತೀವಿ. ಸಾಕು ಅಷ್ಟೇ ಅಂತ. 250 ಮರ ಇದೆ, ಸೊ ಎಲ್ಲಕ್ಕೂ ಮೇಂಟೈನ್ ಮಾಡ್ಬೇಕು. 5 kg ಜಾಸ್ತಿ ಅಲ್ವಾ? ಏನಿಲ್ಲ ಸರ್, ಹಾಕ್ಬೋದು, ಏನು ತೊಂದರೆ ಇಲ್ಲ. ದೊಡ್ಡ ಮರಗಳು ಒಂದು 25 ಮರಕ್ಕೆ 100 ವರ್ಷ ಆಗಿದೆ. ಇನ್ನು ಮಿಕ್ಕಿದ ಮರಗಳಿಗೆಲ್ಲ 40 ವರ್ಷದ ಮೇಲಾಗಿದೆ ಸರ್. ಬಿತ್ತನೆಕಾಯಿ ಏನಾದರೂ? ಹಾಂ ಸರ್, ನಾವು ಒಟ್ಟು ಹಾಕ್ತೀವಿ, ಬೇರೆಯವ್ರಿಗೆಲ್ಲ ಮಾರಾಟ ಮಾಡ್ತೀವಿ ಅದನ್ನು. 100 ವರ್ಷದ ಮರ ಇದೆಯಲ್ಲ ಸರ್, 25 ಮರ, ಅದರಲ್ಲಿ ಏನು ಬಲ್ತು ಕಾಯಿ ಬೀಳುತ್ತೆ ಕೆಳಗಡೆ, ಆ ಕಾಯಿನ ತೆಗೆದು ಒಟ್ಟು ಹಾಕಿ ಅದನ್ನು ಮಾರಾಟ ಮಾಡ್ತೀವಿ ಸರ್. ಅಂದರೆ ಸಸಿ ಮಾಡ್ತೀರಾ ನೀವು? ಸಸಿ ಮಾಡಿ ಮಾಡ್ತೀವಿ, ನಾಟಿ ಸಸಿ. ವರ್ಷಕ್ಕೆ ಎಷ್ಟು ಸಸಿ ಮಾಡ್ತೀರಿ ಸರ್? ನಾವು ಲಾಸ್ಟ್ ವರ್ಷ 1,000 ಮೊಳಕೆ ಬಂದ್ಬಿಟ್ಟಿತ್ತು ನಮ್ಮ ಹತ್ರ. ತೆಂಗಿನಕಾಯಿ ಇಟ್ಕೊಂಡು ಗುಡ್ಡದಲ್ಲೇ ಮೊಳಕೆ ಬಂದಿತ್ತು. ಅದನ್ನೆಲ್ಲ ಏನು ಮಾಡಿದ್ವಿ, ಊತ್ವಿ. ಅದು ಜೂನ್ ಜುಲೈ ಮಳೆ ಟೈಮ್ಗೆಲ್ಲ ಶುಂಠಿ ಹಾಕ್ತಾರೆ ನಮ್ಮೂರ ಕಡೆ. ಅವ್ರು ಶುಂಠಿ ಕೊಟ್ಟಿರೋ ಜಮೀನವರೆಲ್ಲ ತೆಂಗಿನ ಗಿಡಗಳು ಹಾಕ್ಬಿಡ್ತಾರೆ, ತೋಟ ಡೆವಲಪ್ ಆಗ್ಬಿಡುತ್ತೆ ಶುಂಠಿ ಅವ್ರು ಬಿಟ್ಟು ಹೋಗೋ ತನಕ ಅಂದ್ಬಿಟ್ಟು. ಸೊ ಅವರೆಲ್ಲ ತಗೊಂಡ್ರು. ನಮಗೆ 1,000 ಖಾಲಿ ಆಯಿತು. ಒಂದು ಗಿಡಕ್ಕೆ 100 ರೂಪಾಯಿಯಾಗಿ ಮಾರಿದ್ವಿ ನಾವು. ಪರವಾಗಿಲ್ವಾ? ನಮ್ಗೆ ಅಲ್ಲೇ ಇನ್ಕಮ್ ತುಂಬಾನೇ ಬಂತು. ಸೊ ಹಾಗಾಗಿ ನಾವು ಈಗ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾನೆ ಇದೀವಿ. ಒಂದು 500 ತೆಂಗಿನಕಾಯಿ ಒಟ್ಟುದಿದ್ದೀವಿ, ಅದು ಮೊಳಕೆ ಬಂದೈತೆ. 100 ವರ್ಷದ ಮರ ಅಂದ್ರೆ ಏನು ಯಾರು ಹತ್ತಕ್ಕಾಗಲ್ಲ, ಬಿದ್ಕಾಯಿ ಅಷ್ಟೇ ಆರಿಸ್ಕೋಬೇಕು. ಹತ್ತರಿಗೆ ಪರವಾಗಿಲ್ವಾ? ಮರ ಹತ್ತದೇನು ಕಲೀಲಿಲ್ವಾ ವೀಣಾ ಅವರೇ? ಇಲ್ಲ ಸರ್, ಇಲ್ಲ. ಉಳುಮೆ ಮಾಡೋದು ಕಲ್ತ್ರಿ? ಉಳುಮೆ ಮಾಡೋದು. ಎತ್ತಿನ ಗಾಡಿ ಓಡಿಸ್ತೀರಾ? ಹಾಂ ಸರ್, ಓಡಿಸ್ತೀನಿ. ನಂಗೆ ತುಂಬ ಇಷ್ಟ ಸರ್ ಎತ್ತಿನ ಗಾಡಿ. ಅದು ಇವ್ರು ಹೇಳ್ದಂಗೆ ಎತ್ತು ಸಾಕ್ಬೇಕು ಅಂತ ನನಗೂ ಆಸೆ. ಹೌದಾ? ಮೊದಲೆಲ್ಲ ನಮ್ಮ ಮನೇಲಿ 2 ಜೊತೆ 3 ಜೊತೆ ಎತ್ತಿರ್ತಾ ಇತ್ತು. ಅದನ್ನೇ ಫ್ರೀ ಟೈಮಲ್ಲೆಲ್ಲ ಕಟ್ಕೊಂಡು ಉಳೋದು ಮಾಡೋದು ಎಲ್ಲ ಮಾಡ್ತಾ ಇದ್ವಿ. ಸೊ ಹಾಗಾಗಿ ನೋಡೋಣ ಮುಂದಿನ ದಿನಗಳಲ್ಲಿ. ಈಗ ನಿಮ್ಮ ಇದು ದಿನಚರಿ ಹೇಗಿರುತ್ತೆ ಸರ್? ಅಪ್ಪ ಅಮ್ಮನ ಮನೇನೂ ನಂಜನಗೂಡಲ್ಲೇ ಇರೋದು, ನಮ್ಮ ಮನೇನೂ ನಂಜನಗೂಡಲ್ಲೇ, ಆದರೆ ಬೇರೆ ಬೇರೆ ಮನೇಲಿ ಇದ್ದೀವಿ. ಬೆಳಗ್ಗೆ ಎದ್ದು ಇವ್ರಿಗೆ ತಿಂಡಿ ಬಾಕ್ಸ್ಗೆ ಹಾಕಿ ಇವರು ಡ್ಯೂಟಿಗೆ ಹೋದ ತಕ್ಷಣ ಅಮ್ಮನ ಮನೆಗೆ ಗಾಡಿ ತಗೊಂಡು ಹೋಗ್ತೀನಿ. ಅವರು ಎಲ್ಲ ಅವ್ರ ದಿನಚರಿಯನ್ನು ಮುಗಿಸಿರ್ತಾರೆ. ನಂತರ ಇಬ್ಬರು ಸೇರಿ ತೋಟಕ್ಕೆ ಹೋಗ್ತೀವಿ ಬೈಕಲ್ಲಿ. ಹೋಗಿ ಅಲ್ಲಿ ಏನೇನು ಕೆಲಸ ಇದೆ ಎಲ್ಲ ಮುಗಿಸಿ ಮತ್ತೆ ಸಂಜೆ ಮನೆಗೆ ಬರ್ತೀವಿ. ಸೊ ಹೋಗಿ ಮೊಟ್ಟೆ ಎಳೆಯೋದಾಗಿರ್ಬೋದು, ಗರಿ ಎತ್ತಕ್ಕೋದಾಗಿರ್ಬೋದು, ಮತ್ತೆ ಏನು ಕಳೆ ಕೀಳೋದಾಗಿರ್ಬೋದು, ಅದೆಲ್ಲ ನಾವೇ ಮಾಡ್ಕೋತಾ ಇದ್ದೀವಿ. ಯಾಕಂದರೆ ಲೇಬರ್ಸ್ದು ಸಮಸ್ಯೆ ತುಂಬ ಇದೆ ನಮ್ಮೂರಲ್ಲಿ, ಸಿಗಲ್ಲ ಆಳುಗಳು. ಸೊ ನಾವೇ 5 ದಿನ ಆಗದ 10 ದಿನ ಆಗಲಿ ಅಂದ್ಬಿಟ್ಟು ನಾವೇ ಮಾಡ್ಕೋತಾ ಇದ್ವಿ ಸರ್ ಅಷ್ಟೇ. ನೀವು ನಿಮ್ಮ ತಾಯಿ? ನಮ್ಮ ತಾಯಿ ಇಬ್ಬರೇನೆ. ಹೌದಾ? ನಿಮ್ಮ ತಂದೆಗೆ ಈಗಲೂ ಆಸಕ್ತಿ ಇಲ್ವಾ? ನಮ್ಮ ತಂದೆ ಬರ್ತಾರೆ ಸರ್, ರಜಾ ಇದ್ದಾಗ ಅಷ್ಟೇ ಬರ್ತಾರೆ ಊರಿಗೆ. ಆದರೆ ಅವರು ಯಾವುದೇ ಕೃಷಿ ಕೆಲಸಗಳಿಗೆ ತೊಡಗಿಸ್ಕೊಳ್ಳಲ್ಲ, ಸ್ವಲ್ಪ ಸೂಕ್ಷ್ಮ ಜಾಸ್ತಿ. ಏನು ಕಾರಣ ಇರ್ಬೋದು? ಏನೋ ಗೊತ್ತಿಲ್ಲ, ಅವರು ಹಿಂದೆ ಬೆಳೆದಿರೋ ರೀತಿ ಇರ್ಬೋದೇನೋ. ಬಟ್ ನಮ್ಮ ಚಿಕ್ಕಪ್ಪ ಅವರೆಲ್ಲ ಮಾಡ್ತಾರೆ. ನಮ್ಮ ತಂದೆ ಒಬ್ಬರೇ ಅಷ್ಟೊಂದು ತುಂಬ ಸೂಕ್ಷ್ಮ ಅವರು. ಅಂದರೆ ಒಟ್ಟಿನಲ್ಲಿ ನಿಮಗೆ ನಿಮ್ಮ ತೋಟದಲ್ಲಿ ಕೆಲಸ ಮಾಡೋದು ನನಗೆ ತುಂಬ ಖುಷಿ ಇದೆ ಸರ್. ಅಲ್ಲೇ 1-2 ಕುರಿ 1-2 ಮೇಕೆ ಆ ಥರ ಎಲ್ಲ ಸಾಕ್ಬೋದು. ಆದರೆ ಮತ್ತೆ ನಂಜನಗೂಡಿಗೆ ಬರಬೇಕಲ್ಲ, ನೈಟ್ ಏನೇ ಪ್ರಾಬ್ಲಮ್ ಅದರಲ್ಲಿ ನೋಡ್ಕೊಳ್ಳೋಕೆ ಹಿಂಸೆ ಆಗುತ್ತೆ. ಬೇಲಿ ಇಲ್ವಾ ಸುತ್ತ? ಬೇಲಿ ಇದೆ ಸರ್. ಸ್ಟಾರ್ಟಿಂಗ್ ಬೇಲಿ ಇರಲಿಲ್ಲ. ಸೊ ಇವಾಗ ನಾವೆಲ್ಲ ಬೇಲಿ ಎಲ್ಲ ಹಾಕಿಸ್ಕೊಂಡು ಗೇಟ್ ಮಾಡಿದ್ದೀವಿ. ಕಾಯಿ ಏನೇ ಬಿದ್ದರೂ ಏನೂ ಹೋಗಲ್ಲ ಆಚೆ. ಎಲ್ಲ ನಾವು 1 ವಾರ ಹೋಗಲಿಲ್ಲ ಅಂದರೂ ಅಲ್ಲೇ ಇರುತ್ತೆ. ಬಟ್ ದನಗಳು ಸಾಕಿದಾಗ ಡೈಲಿ ಹೋಗ್ಬೇಕಾಗುತ್ತೆ.
ವಿನಯ್ ಕುಮಾರ್ ಅವರು ನಿಮ್ಮ ಜಮೀನು ಪರವಾಗಿಲ್ವಾ, ಆಬಾದಾಗಿದೆಯಾ? ಭತ್ತ ಬಿಟ್ಟು ಬೇರೆ ಬೆಳೆಯೋಕ್ಕೂ ಆಗುತ್ತಾ ನಿಮ್ಮ ಜಮೀನಲ್ಲಿ? ಭತ್ತ ಬಿಟ್ಟು ಬೇರೆ ಏನು ಬೆಳೆಯಕ್ಕಲ್ಲ, ಯಾಕಂದರೆ ನಮ್ಮದೆಲ್ಲ ಸಮತಟ್ಟಾದ ಪ್ರದೇಶ. ಅದರಲ್ಲಿ ಯೂನಿಫಾರ್ಮ್ ಆಗಿ ಯಾರು ಒಂದೇ ಬೆಳೆ ಬೆಳೀತಾರೆ ಅದನ್ನೇ ಬೆಳೆಯೋದು. ಸೊ ಚಾನಲ್ಲು ಹತ್ರನೇ ಇದೆ, ಆಮೇಲೆ ಹೊಳೆನೂ ಹತ್ರ ಇದೆ, ಕಪಿಲಾ ನದಿ. ಈ ವರ್ಷದ ಅನುಭವದ ಮೇಲೆ ಮುಂದಿನ ವರ್ಷಕ್ಕೆ ಇನ್ನೂ ಚೆನ್ನಾಗಿ ಇಳುವರಿ ಬರೋ ಹಂಗೆ ಭತ್ತ ಬೆಳಿತೀನಿ ಸರ್. ಬೇಸಿಗೆನಲ್ಲೂ ಆಗುತ್ತಾ ಭತ್ತ? ಆಗುತ್ತೆ ಸರ್, ಅದೇ ಚೆನ್ನಾಗಿ ಬರೋದು ಇಳುವರಿ. ಬೇಸಿಗೆ ಟೈಮಲ್ಲಿ ಆದರೆ ಬಿಸಿಲು ಇರ್ತದೆ, ನಮಗೆ ನೀರು ಕೊಡ್ತಾರೆ. ಐನ್ ಫಸ್ಲು ಕಾರ್ ಫಸ್ಲು ಅಂತ ಹೇಳ್ತಾರಲ್ಲ, ನಿಜ. ಸೊ ಆ ಫಸ್ಲು ಲೆಕ್ಕಾಚಾರದಲ್ಲಿ ದೊಡ್ಡವ್ರು ಹೇಳೋ ಪ್ರಕಾರ, ನಾವು ನೋಡಿದ ಪ್ರಕಾರ ಒಂದು ಎಕರೆಗೆ ಒಂದು 4 ಮೂಟೆ 5 ಮೂಟೆ ಜಾಸ್ತಿ ಇಳುವರಿ ಬರುತ್ತೆ. ಇನ್ನೂ ಚೆನ್ನಾಗಿ ವ್ಯವಸಾಯ ಮಾಡ್ಬೋದು. ಆಮೇಲೆ ಇನ್ನೂ ಎಲ್ಲಿ ಏನು ತಪ್ಪು ಮಾಡಿರ್ತೀವಿ ಸರಿ ಮಾಡ್ಕೋಬೋದು. ಈಗ 3 ಎಕರೆಗೆ ಖರ್ಚು ಎಷ್ಟಾಗಿದೆಯಪ್ಪ ಇಲ್ಲಿವರೆಗೆ ವಿನಯ್ ಕುಮಾರ್ ಅವರು? ಲೆಕ್ಕ ಅಷ್ಟೊಂದು ಹಾಕಿಲ್ಲ ಸರ್, ಆದರೆ ಹಿಂಗಂದ್ಬಿಟ್ರೆ ಹೆಂಗೆ? ನಾನು 20,000 ಖರ್ಚಾಗಿದೆ ಸರ್ 3 ಎಕರೆಯಿಂದ. ಅಷ್ಟೇನೆ. ಅಥವಾ ಎಕರೆಗೆ 20,000? ಇಲ್ಲ 20,000 ಅಷ್ಟೇ ಖರ್ಚಾಗಿರೋದು ನಮಗೆ. ಉಳುಮೆ, ಬಿತ್ತನೆ ಬೀಜ, ಔಷಧಿ ಅಷ್ಟೇನೆ. ಹೌದಾ? ಇನ್ನು ಮಿಕ್ಕದ್ದೆಲ್ಲ ಆಳುಗಳ ಖರ್ಚೆಲ್ಲ ನಾವೇ ಮಾಡ್ಕೊಬಿಟ್ಟಿದ್ದೀವಲ್ಲ. ನನಗೆ ಅಕ್ಕಪಕ್ಕದವ್ರು ಹೇಳಿರೋ ಪ್ರಕಾರನೂ ಒಂದು 20,000 ಖರ್ಚಾಗುತ್ತೆ ಎಕರೆಗೆ ಅಂತ ಹೇಳಿದ್ದಾರೆ. ನಮಗೆ ಅಷ್ಟು ಖರ್ಚಾಗಿಲ್ಲ ಸರ್, ಸತ್ಯವಾಗಿ ಹೇಳ್ಬೇಕು ಅಂತಂದರೆ. ಬರೀ ಗೊಬ್ಬರ ಹಾಕಿದ್ದೀವಿ. ಗೊಬ್ಬರಕ್ಕೆ ಎಷ್ಟು ಖರ್ಚಾಯಿತು? ಒಂದು ಎಕರೆಗೆ 2 ಮೂಟೆ ಹಾಕಿದ್ದೀವಿ ಸರ್ ಫಸ್ಟ್ ಟೈಮ್. 2, 4, 6 ಮೂಟೆ ಹಾಕಿದ್ದೀವಿ ಟೋಟಲ್. ಅಷ್ಟೇನಾ? ಅಷ್ಟೇ. ಆಮೇಲೆ ನಮ್ಮ ಕಂಪ್ನಿ ಎದುರುಗಡೆನೆ ಫ್ಯಾಕ್ಟ್ರಿ ಔಟ್ಲೆಟ್ ಥರ ಇದೆ, ಅಲ್ಲಿ ಕಡಿಮೆ. ಊರುಗಳಿಗೆ ಕಂಪೇರ್ ಮಾಡಿದ್ರೆ ಒಂದು ಏನೋ ಒಂದು ಔಷಧಿ ಐತೆ, 500 ರೂಪಾಯಿ ಇದ್ರೆ ಅವ್ರ ಹತ್ರ 380 ರೂಪಾಯಿ ಐತೆ ಸೇಮ್ ಇದು. ಸೊ ಅಲ್ಲಿ ತಗೋತೀನಿ. ರಾಸಾಯನಿಕಗಳು ಮತ್ತು ಗೊಬ್ಬರನೂ ಅಲ್ಲೇ ತಗೋತೀವಿ. ಅವ್ರ ಹತ್ರ ಹೋದಾಗ ಈ ಥರ ಹಿಂಗಿದೆ ಅಂತ ಫೋಟೋಸ್ ಎಲ್ಲ ತೋರಿಸಿದ್ರೆ ಅವರು ನಮಗೆ ಔಷಧಿ ಕೊಡ್ತಾರೆ. ಸ್ವಲ್ಪ ತುಂಬಾನೇ ಕಡಿಮೆ ಇದೆ ಸರ್ ಅಲ್ಲಿ. ರೇಟ್ ಕಡಿಮೆ ಇದೆ, ತುಂಬ ರೇಟ್ ಕಡಿಮೆ ಐತೆ. ಸೊ ಇಲ್ಲಿ ನ್ಯೂಟ್ರಿಷನ್ ಅಂತ ಇಲ್ಲೆಲ್ಲರೂ ಎಕರೆಗೆ 4 kg ಯೂಸ್ ಮಾಡ್ತಾರೆ. ಸೊ ಸೇಮ್ ಅಲ್ಲಿ 10 kgನೇ ಯೂಸ್ ಮಾಡ್ಬೋದು ಅದೇ ರೇಟ್ ಕೊಟ್ಟಾಗ. ಅಂದರೆ ನಿಮ್ಗೊಂದು 6,000-7,000 ರೂಪಾಯಿ ಎಕರೆ ಖರ್ಚಾಗಿದೆ ಅಷ್ಟೇ ಇವಾಗ. ಇನ್ನೊಂದ್ಸಲ ಗೊಬ್ಬರ ಹಾಕಿದಾಗ ಇನ್ನೊಂದು 6 ಮೂಟೆ ಅಂತಂದ್ರು. ಇನ್ನೊಂದ್ಸರಿ ಗೊಬ್ಬರ ಹಾಕಬೇಕು, ಇನ್ನೊಂದ್ಸಲ ಗೊಬ್ಬರ ಹಾಕಬೇಕು, ಆಮೇಲೆ ಇನ್ನೊಂದ್ಸಲ ಔಷಧಿ ಹೊಡಿಸ್ಬೇಕು. ಅಂದರೆ ಒಂದು 10,000 ತನಕ ಆಗುತ್ತೆ ಸರ್. ಇನ್ನು ಕಟಾವೆಲ್ಲ ನೀವಿಬ್ಬರೇ ಮಾಡ್ತೀರಾ? ಇಲ್ಲ ಸರ್, ಮಿಷಿನಲ್ಲಿ ಕಟಾವು. ಅದೊಂದು ಪ್ರಯತ್ನ ಮಾಡಕ್ಕೆ ಹೋಗಲ್ವಾ? ಕಷ್ಟ ಆಗುತ್ತೆ. ಸ್ವಲ್ಪ ಇದ್ದಿದ್ರೆ 1 ಎಕರೆ ಇದ್ದಿದ್ರೆ ಮಾಡ್ಕೊಳ್ಬೋದಿತ್ತು ಸರ್. ಅಲ್ವಾ? ಈಗ ಇಟ್ಬಿಟ್ಟು ಮಾರಬೇಕು ಅನ್ಕೊಂಡಿದ್ದೀರಾ ಅಥವಾ ಅಲ್ಲೇ ಮಾರ್ಬಿಡ್ತೀರಾ? ಅತ್ಲಾಗೆ ಜ್ಯೋತಿ ಅಲ್ಲೇ ಬಂದು ತಗೊಂಡು ಹೋಗ್ತಾರೆ? ಹೌದು, ನಮ್ಮೂರಲ್ಲೂ ಭತ್ತದ ವ್ಯಾಪಾರಿಗಳು ತುಂಬ ಜನ ಇದ್ದಾರೆ. ಅಲ್ವಾ? ಒಳ್ಳೆ ರೇಟು ನಡೆಯುತ್ತೇನೋ ಜ್ಯೋತಿಗೆ? ಸರ್ 2.5 ಮೇಲಿದೆ. ನಿರೀಕ್ಷೆ ಎಷ್ಟು ಮಾಡ್ತಿದ್ರಿ, ಎಷ್ಟು ಇಳುವರಿ ಬರ್ಬೋದು ಅಂತ ಎಕರೆಗೆ? ಎಕರೆಗೆ 40 ಮೂಟ ಅಂತ ಬೀಳಲೇಬೇಕು ಅಂತ ಭಾಳ. ಹೌದಾ? ಕೀಟ ಏನಿಲ್ಲ ಇವಾಗ? ತುಂಬ ನೋಡೋಕ್ಕೂ ಚೆನ್ನಾಗಿದೆ. ಅದು ಬಿಟ್ಟರೆ ಒಂದು 10 ಕುಂಟೆ ಅಷ್ಟು ಸ್ವಲ್ಪ ಡೆವಲಪ್ ಆಗಿರಲಿಲ್ಲ. ಅದು ಎಲ್ಲ ಏನು ತಪ್ಪು ಮಾಡ್ದು ಅಂತ ನಮಗೂ ಈಗಲೂ ಗೊತ್ತಾಗಿಲ್ಲ. ಬಟ್ ಇವಾಗ ತಿರ್ಗಾ ಗೊಬ್ಬರ ಎಲ್ಲ ತಿರ್ಗಾ ಹಾಕಿ ಇನ್ನೂ ಅದನ್ನು 100 ಮೂಟೆ ಅಂತೂ ಮೇಲೆ ಬೆಳಿಬೋದು. ಓಕೆ. ಈಗ ನಿಮ್ಗೆ ಆಸೆ ಇರೋದು ಡೈರಿ ಮಾಡಬೇಕು ಅಂತ ಅಲ್ವೇ? ಡೈರಿ ಮಾಡೋದಕ್ಕಿಂತ ನಮ್ಮದು ಎತ್ತು ಸಾಕಬೇಕು ಅಂತ. ಓಕೆ. ಅದೇನು ಎತ್ತುಗಳ ಮೇಲೆ ಅಷ್ಟೊಂದು ವ್ಯಾಮೋಹ? ಅದು ನೋಡಿದ್ರೇ ತುಂಬ ಖುಷಿ ಸರ್. ಹಳ್ಳಿ ಕಾರ್ ಸಾಕ್ತೀರಾ, ಅಮೃತ್ ಮಹಲ್ ಸಾಕ್ತೀರಾ? ಹಳ್ಳಿ ಕಾರ್. ನಿಮಗೆ ಏನೇನು ಕನಸುಗಳು ಆಸೆಗಳೆಲ್ಲ ಇದೆ ವೀಣಾ ಅವರೇ? ಸರ್ ಇವಾಗ ತೆಂಗೆಲ್ಲ ಬೆಳೆದ್ವಿ, ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ವಿ. ಅದ್ರೊಳಗಡೆ ಈಗ ಅಡಿಕೆ ಹಾಕಬೇಕು ಅನ್ನೋದೊಂದು ಕನಸಿದೆ ಸರ್. ಅಡಿಕೆ ಮಾಡಿಬಿಡವ ಅಂತ ಅನ್ಕೊಂಡಿದ್ದೀವಿ. ಕೈ ಹಾಕಿಲ್ಲ ಇನ್ನೂ ಅಷ್ಟೇ. ಅದೊಂದು ಡೆವಲಪ್ ಮಾಡೋಣ ಅನ್ಕೊಂಡು. ಅಡಿಕೆ ಹಾಕ್ಬೇಕು ತೆಂಗೊಳಗೆ. ಬೇರೆ ಇನ್ನೇನೇನು ಬೆಳೆದಿದ್ದೀರಿ ತೆಂಗೊಳಗೆ? ಬಾಳೆ ಬೆಳೆದಿದ್ದೀವಿ. ಬಾಳೆ. ಅದು ಬಿಟ್ಟರೆ ಒಂದ್ಸಲ ಕಬ್ಬು ಹಾಕಿದ್ವಿ. ಕಬ್ಬು ಅಂತಂದರೆ 100 ವರ್ಷ ಆಗೈತಲ್ಲ ಮರಗಳು, ಅಲ್ಲಿ ಸ್ವಲ್ಪ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ. ಅಲ್ಲಿಗೆ ಒಂದು 3/4 ಎಕರೆ ಅಷ್ಟು ಕಬ್ಬು ಹಾಕಿದ್ವಿ. ಅದು ಬಿಟ್ಟರೆ ತರಕಾರಿ ಎಲ್ಲ ಸ್ವಲ್ಪನೇ. ನಾವು ಜಾಸ್ತಿ ಈಗ ಆಟೋ ಮಾಡ್ಕೊಂಡು ಮಾರ್ಕೆಟಿಗೆ ತಗೊಂಡು ಹೋಗೋ ಅಷ್ಟೇನು ತರಕಾರಿ ಬೆಳೆದಿಲ್ಲ, ಸ್ವಲ್ಪ ಬೆಳ್ಕೊತಾ ಇದ್ವಿ. ನಾವೇ ಗಾಡೀಲಿ ತಗೊಂಡು ಬಂದು ಕೊಟ್ಕೊಳ್ಳೋ ಥರ. ಸೊಪ್ಪು ಮಾಮೂಲಿ ಟೊಮೊಟೊ ಹಾಕಿದ್ವಿ, ಒಂದು 10 kg ಸಿಗೋದು. ಅಲ್ಲೇ ತರಕಾರಿ ಅಂಗಡಿಗಳು ಕೊಟ್ಕೊಳ್ಳವ. ನಾವು ಡೈಲಿ ತಿರುಗಾಡೋ ಪೆಟ್ರೋಲ್ ಖರ್ಚಿಗೆ ಆಗ್ತಾಯಿತ್ತು ನಮಗೆ. ಏನೇನು ಬೆಳಿತೀರಾ ಥರ ಮನೆಗೆ? ಟೊಮೊಟೊ ಮತ್ತು ಬೀನ್ಸು, ಅವರೆಕಾಯಿ, ತುಗರಿಕಾಯಿ, ಮತ್ತು ಇದು ಬೆಂಡೆಕಾಯಿ, ಕುಂಬಳ. ಇವಾಗ ಕುಂಬಳ ಹಾಕಿದ್ವಿ. ಅದು ಬಿಟ್ಟರೆ ಈಗ ಬೇರೆ ತರಕಾರಿ ಅಂತ ಯಾವ್ದು ಹಾಕಿಲ್ಲ, ಮೆಣಸಿಕಾಯಿ ಹಾಕೊಂಡಿದ್ದೀವಿ ಸರ್. ಖರೀದಿ ಮಾಡೋದು ಕಡಿಮೆ ಆಗಾರೆ ನೀವು? ಖರೀದಿ ಮಾಡೋದು ಕಡಿಮೆನೇ ಸರ್. ತೋಟದಲ್ಲಿ ಏನಿರುತ್ತೋ ಅದು ಬೆಳ್ಕೊತೀವಿ. ಏನು ಸಿಕ್ಲಿಲ್ಲ ಅಂದರೆ ಬೆರಕೆ ಸೊಪ್ಪ? ಬೆರಕೆ ಸೊಪ್ಪು ಆದರೂ ಸಿಗುತ್ತೆ ಅಲ್ವಾ? ಹೌದು. ಅಂದರೆ ದಿನ ಸೊಪ್ಪಿನ ಸಾರ ನಿಮ್ಮ ಮನೆಯಲ್ಲಿ ವಿನಯ್ ಕುಮಾರ್? ಹೌದು ಸರ್, ನನಗೆ ತರಕಾರಿ ಸೊಪ್ಪಿನ ಸಾಂಬಾರು ಅಂದರೆ ಇಷ್ಟವಾ? ಅದನ್ನೇ ಯೂಸ್ ಮಾಡೋದು. ಪರವಾಗಿಲ್ಲ. ಪಪ್ಪಾಯನೂ ಹಾಕಿದ್ದು 2ನೇ ಟೈಮು ಕೈ ಕೊಟ್ಟೈತೆ. ಅದು ಏನು ಕೈ ಕೊಡೋದು? ರೋಗ ಸರ್. ಅಂದರೆ ರೆಡ್ ಲೇಡಿ ಅಂತ ತಳಿ ತಗೊಂಡು ಬಂದು ಹಾಕಿದ್ವಿ. ಒಂದು 200 ಗಿಡ ಹಾಕಿದ್ವಿ 2,000 ರೂಪಾಯಿ ಕೊಟ್ಟು. ಅದ್ಯಾಕೋ ಬಂತು, ಕಾಯಿ ಕರೆಕ್ಟಾಗಿ ಬಿಡಲಿಲ್ಲ.
ಕಾಯಿ ಬಿಡೋ ಟೈಮಲ್ಲೆಲ್ಲ ಫುಲ್ ರೋಗ, ಅದು ಅವಾಯ್ಡ್ ಮಾಡೋಕ್ಕೆ ಆಗಲಿಲ್ಲ ನಾವು. ಮಳೆ ಜಾಸ್ತಿ ಆಯಿತು ಅಂತಂದ್ರು, ನೀರಾದರೆ ಅವಾಯ್ಡ್ ಮಾಡ್ಕೋಬೋದು, ಮಳೆ ಹೆಂಗೆ ಅವಾಯ್ಡ್ ಮಾಡೋಕ್ಕಾಗುತ್ತೆ. ಸರಿ, ಮತ್ತು ಪಪಾಯ ಬಿಟ್ಬಿಟ್ರೆ ಈಗ ಇದೆ ಸರ್ ಕಾಯಿ ಸ್ವಲ್ಪ ನಾವು ನಿರೀಕ್ಷೆ ಮಾಡಿದಷ್ಟು ಬರಲಿಲ್ಲ, ಅದು ಕಾಯೇ ಬಿಡಲಿಲ್ಲ, ಒಂದೋ ಎರಡೋ ಬಿಟ್ಕೊಂಡು ಬಂತು. ಮಂಗಳೂರು ಸೌಂತೆನೋ ಹಾಕಿದಾಗ ಅದೊಂದು ಕೈ ಹಿಡಿಬೇಕಿತ್ತು. ನಮ್ದೆಲ್ಲ ಕೂಳೆ ಆದಮೇಲೆ 28 ರೂಪಾಯಿ 30 ರೂಪಾಯಿ ರೇಟ್ ಆಯಿತು. ಅದು ತುಂಬ ಚೆನ್ನಾಗಿ ಬಂತು, ಆದರೆ ರೈಟ್ ಸಿಗಲಿಲ್ಲ ನಮಗೆ. ಅದಕ್ಕೋಸ್ಕರ ಅದೇ ನೀವು ಕೇಳ್ದಂಗೆ ಹೆಣ್ಣು ಕೊಡೋಕೆ ಯಾಕೆ ಭಯ ಪಡ್ತಿದ್ದಾರೆ ರೈತರಿಗೆ ಅಂತಂತಂದರೆ ಹಿಂಗೇನೆ ರೋಗಗಳಿಂದ ಸ್ವಲ್ಪ ಅವ್ನು ನಷ್ಟಕ್ಕೊಳಗಾಗ್ಬೋದು ಅಂತ. ಅದೇ ನನ್ನ ಪ್ರಕಾರ ಧೈರ್ಯವಾಗಿ ಕೊಡ್ಬೋದು ಸರ್ ಹೆಣ್ಣನ್ನು ರೈತನಿಗೆ. ಏನು ಆಸೆ ಇತ್ತು? MC ಮತ್ತು ಪಪ್ಪಾಯ ಈ ಥರ ಮಿಶ್ರ ಬೇಸಾಯ ಮಾಡೋದ್ರಿಂದ ಒಂದರಲ್ಲೇ ಆದಾಯ ಬರುತ್ತೆ ಅನ್ನೋದೊಂದು ಭಾಳ ನಿರೀಕ್ಷೆ ಇತ್ತು. ಮಳೆನೂ ಜಾಸ್ತಿ ಬೀಳ್ತು, ಸೊ ಅದರಿಂದ ತುಂಬ ಹೂಗಳೆಲ್ಲ ಉದ್ರಕ್ಕೆ ಸ್ಟಾರ್ಟ್ ಆಯಿತು. ಆ MC ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಸರ್. ಪ್ರಯತ್ನ ಬಿಡಬಾರ್ದು, ಹೌದು ಸರ್, ಮತ್ತೆ ನಿರಂತರವಾಗಿ ಪ್ರಯತ್ನ ಮಾಡ್ತಿರ್ಬೇಕು ಅಲ್ವಾ ನಮ್ಮ ವೀಣಾ? ಹೌದು ಸರ್. ಈಗ ನಿಮಗೆ ದೈಹಿಕ ಶ್ರಮವನ್ನು ತಗ್ಸೋದಕ್ಕೆ ಒಂದಷ್ಟು ಯಂತ್ರಗಳು ಬಂದಿದ್ದಾವೆ. ಬೆಳಗ್ಗೆಯಿಂದ ಸಂಜೆವರೆಗೆ ನಿಮ್ಮ ಕೆಲಸ ನೀವೇ ಮಾಡ್ಕೊತೀರಿ, ಬೇರೆ ಯಾರ ಆಶ್ರಯನೂ ಇಲ್ಲ ಸರ್. ಮನೆ ಏನಾರು ಕಟ್ಕೊಂಡಿದ್ದೀರಾ ತೋಟದಲ್ಲಿ? ಹಾಂ ಸರ್, ಮನೆ ಕಟ್ಕೊಂಡಿದ್ದೀವಿ. ಅಂದರೆ ಮುಂದೆ ಪುಟ್ಟದಾಗ ಒಂದು ಮನೆ ಕಟ್ಕೊಂಡಿದ್ದೀವಿ, ಹಿಂದೆ ಗೋಡನ್ ಥರ ಮಾಡ್ಕೊಂಡಿದ್ದೀವಿ, ತೆಂಗಿನಕಾಯಿ ಎಲ್ಲ ಇಡೋಕೆ. ಅಂದರೆ ನಾವು ಕಿಳಿಸಿದ ದಿನನೇ ತೆಂಗಿನಕಾಯಿ ಮಾರಲ್ಲ, ಯಾವಾಗಲೂ ಕಿಳಿಸಿದ ದಿನನೇ ಲಕ್ಷ್ಮಿನ ಆಚೆ ಕಳಿಸ್ಬಾರ್ದು ಅಂತ ಒಂದು 4 ದಿನ ಆದರೂ ಗೋಡನಲ್ಲಿ ಹಾಕ್ತೀವಿ ಸರ್. ಅದು ನಮ್ಮ ತಾಯಿ ಹೇಳ್ಕೊಟ್ಟಿರೋ ಅಂಥ ಸಂಸ್ಕೃತಿ. ಕಡಲೆ ನಾಗರಾಜು ಅಂತ ಇದ್ದಾರೆ, ಕಾಯಿ ವ್ಯಾಪಾರ ಮಾಡ್ತಾರೆ, ಅವರೇನೆ ತಗೊಳ್ಳೋದು, ಯಾವಾಗಲೂ ಅವರೇನೆ. ₹1 ಇನ್ನೊಬ್ಬ ಜಾಸ್ತಿ ಕೊಡ್ತಾನೆ ಅಂತಂದ್ರೆ ನಾವು ಬೇರೆಯವ್ರಿಗೆ ಮೊರೆ ಹೋಗೋದೇ ಇಲ್ಲ, ಯಾವಾಗಲೂ ಅವ್ರಿಗೆ ಕೊಡ್ತಾ ಇರ್ತೀವಿ. ಅವರೇ ಲೇಬರ್ಸ್ ಎಲ್ಲ ಕರ್ಕೊಂಡು ಬಂದು ಕಿಳಿಸೋದು ಹಾಕ್ಸೋದೆಲ್ಲ ಅವರೇ ಮಾಡ್ಕೋತಾರೆ. ಸೊ ಏನು ಮಾರ್ಕೆಟಿಂಗ್ ರೈಟ್ ಏನಿದೆ ಅದನ್ನು ಅವರೇ ತಗೋತಾರೆ ಸರ್. ಅಂದರೆ ಕಾಯಿನೇ ಮಾರ್ತೀರಿ? ಕಾಯಿನೇ ಮಾರ್ತೀವಿ. ಮತ್ತೆ ನೀರಕ್ಕೆ ಕೈ ಹಾಕಿಲ್ಲ? ನೀರೇ ಇಲ್ಲ ಸರ್, ಇಲ್ಲ. ಎಳ್ನೀರನ್ನು ಕೊಟ್ಟಿಲ್ಲ? ಎಳ್ನೀರು ಕೊಟ್ವಿ ಸರ್, ಈಗ ಮೊನ್ನೆ ಕೊಟ್ವಿ. ಕಾಯಿಗೆ ರೈಟು ಇಲ್ಲ ಅಂದ್ಬಿಟ್ಟು ಎಳ್ನೀರು ಒಂದು ಬ್ಯಾಚ್ ಕೊಟ್ವಿ. ಅಂದರೆ ಎಳ್ನೀರು ಕೊಟ್ಟರೆ ಮರ ಹಾಳಾಗುತ್ತೆ ಅನ್ನೋದು ಇದೆ, ಹಾಗಾಗಿ ಬೇಡ ಅಂತ ಕೊಡ್ತಾ ಇಲ್ಲ ಎಳ್ನೀರು. ಕೊಬ್ಬರಿ ಏನು ಮಾಡಲ್ಲ? ಕೊಬ್ಬರಿ ಮಾಡಲ್ಲ ಸರ್. ಓಕೆ, ನಿಮ್ಮದು ಖರ್ಚು ವೆಚ್ಚ ಹೇಗೆ? ನಿಮ್ಮ ತೆಂಗಿನ ತೋಟದ ಆದಾಯದಲ್ಲೇ ಇದ್ದೀರಾ? ಆದಾಯ ಇದೆ ಸರ್, ಖರ್ಚು ಇದೆ. ಬಂದು ಖರ್ಚನ್ನ ವ್ಯವಸಾಯಕ್ಕೆ ಹಾಕಲೇಬೇಕು, ಇಲ್ಲ ಅಂತಂದರೆ ಫಲ ಕಡಿಮೆ ಆಗಿಬಿಡುತ್ತೆ. ಸೊ ವರ್ಷಕ್ಕೊಂದ್ಸಲ ಗೊಬ್ಬರ ಹಾಕ್ತೀವಿ, 5 ವರ್ಷಕ್ಕೊಂದ್ಸಲ ಮಣ್ಣು ಚೇಂಜ್ ಮಾಡ್ತೀವಿ, ನೀರು ಹಿಡಿದಿಟ್ಕೊಳ್ಳೋ ಅಂಥ ಮಣ್ಣನ್ನು ಹಾಕ್ತೀವಿ. ಸೊ ಅದಕ್ಕೆಲ್ಲ ಖರ್ಚು ಬಿದ್ದೇ ಬೀಳುತ್ತೆ ಸರ್. ಅಲ್ಲ, ನಾನು ಕೇಳಿದ್ದು ವರ್ಷದ ಕೊನೆಗೆ ಆದಾಯದಲ್ಲಿ ಇರ್ತೀರೋ ನಷ್ಟದಲ್ಲಿ ಇರ್ತೀರೋ? ಆದಾಯದಲ್ಲೇ ಇರ್ತೀವಿ ಸರ್. ತೋಟದಲ್ಲಿ ಮಾತ್ರ ಆದಾಯ ಇದೆ, ಆದರೆ ನಾವು ಯಾವುದೇ ಬೆಳೆ ಬೆಳೆದ್ರೂ ಅದರಲ್ಲೂ ಸ್ವಲ್ಪ ನಷ್ಟದಲ್ಲಿ ಇರ್ತೀವಿ ಸರ್. ಬೆಳೆಗಳಲ್ಲಿ ನಷ್ಟ ಇರ್ತೀವಿ ಹೊರತು ತೋಟದಲ್ಲಂತೂ ನಷ್ಟ ಆಗಿಲ್ಲ ನಮಗೆ ಇದುವರೆಗೂ. ಇನ್ನೂ ಒಂದಷ್ಟು ಮರ ಗಿಡಗಳು, ಹಣ್ಣಿನ ಗಿಡಗಳು ಹಾಕೋಬಹುದು? ಹಣ್ಣಿನ ಗಿಡ ಇದೆ ಸರ್, ಸೀಬೆ ಇದೆ, ನೇರಳೆ ಗಿಡ ಒಂದು ಹಾಕೊಂಡಿದ್ದೀವಿ, ಮತ್ತೆ ಹಲಸಿದೆ. ಅದೆಲ್ಲ ನಾಟಿ ಗಿಡ, ಅವಾಗ ನಮ್ಮ ತಾತ ಅವ್ರು ಹಾಕಿದ ಗಿಡಗಳೇ ಉಳಿಸ್ಕೊಂಡಿದ್ದೀವಿ. ಸಂತೃಪ್ತವಾಗಿದ್ದೀರಿ? ತುಂಬಾ ಸಂತೃಪ್ತವಾಗಿದೆ ಸರ್. ಅಲ್ವಾ? ನೀವು ವಿನಯ್ ಕುಮಾರ್ ಅವರು? ನಾನಂತೂ ಜೀವನ ಮದುವೆ ಆದಮೇಲೆ ಅಂತೂ ಜೀವನ ತುಂಬ ಜವಾಬ್ದಾರಿ ಜಾಸ್ತಿ ಆಗಿದೆ, ಬದಲಾವಣೆ ಜಾಸ್ತಿ ಆಗಿದೆ. ಎಲ್ರಿಗೂ ಇದೇ ಥರ ಇರೋ ಹುಡುಗಿ ಸಿಕ್ಕಲಿ ಅನ್ನೋದೇ ನಾನು ಇವಾಗ ಇದು ಹೇಳ್ತೀನಿ. ಪರವಾಗಿಲ್ಲರಪ್ಪ, ಸಂತೋಷವಾಗಿರಿ, ಖುಷಿಯಾಗಿರಿ. ನಮ್ಮ ಕೇಳುಗರು ಏನಾದರೂ ನಿಮ್ಮ ಜೊತೆ ಹೆಚ್ಚು ಮಾತಾಡಬೇಕು ಅಂತಾದರೆ ಸಂಪರ್ಕ ಮಾಡೋದಕ್ಕೆ ನಿಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳ್ಬೋದಾ ವೀಣಾ ಅವರೇ? ಹಾಂ ಸರ್, 95 35 15 00 55. ಇನ್ನೊಮ್ಮೆ ಹೇಳ್ತೀರಾ? 95 35 15 00 55. ಇನ್ನೂ ಒಂದ್ಸರಿ ಹೇಳ್ಬಿಡಿ. 95 35 15 00 55. ನಿಮ್ಮದು ವಿನಯ್ ಕುಮಾರ್ ಅವರೇ? 99 00 51 23 19. ಇನ್ನೊಮ್ಮೆ? 99 00 51 23 19. ಇನ್ನೂ ಒಂದ್ಸರಿ ಹೇಳ್ಬಿಡಿ. 99 00 51 23 19. ಒಳ್ಳೆಯದು ವೀಣಾ ಅವರೇ, ಹಾಗೆ ವಿನಯ್ ಕುಮಾರ್ ಅವರೇ, ಭಾಳ ಸಂತೋಷ ಆಯಿತು ನಿಮ್ಮ ಜೊತೆ ಮಾತಾಡಿ. ಸಂತೃಪ್ತವಾದ ದಾಂಪತ್ಯದ ಬದುಕು ತಮ್ಮದಾಗಲಿ, ನಿಮ್ಮೆಲ್ಲ ಕನಸುಗಳು ನನಸಾಗಲಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ.